ಬಸವನಾಮ ಸ್ಮರಣೆ ಎಲ್ಲರೂ ಹೇಳಿಕೊಟ್ಟಾಗೆ ಭಕ್ತಿಯಿಂದ ಹೇಳಬೇಕು. ಜಯ ಗುರು ಬಸವ ಶರಣು ಶರಣಾರ್ಥಿ, ಜಯ ಗುರು ಬಸವ ಶರಣು ಶರಣಾರ್ಥಿ, ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ, ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ, ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ, ಶ್ರೀ ಗುರು ಬಸವ ಶಿವಾಯ ನಮಃ, 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 ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ, ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ, ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ, ಶ್ರೀ ಗುರು ಬಸವ ಶಿವಾಯ ನಮಃ, 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 ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ, ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ, ಜಯ ಗುರು ಬಸವ ಜಯ ಗುರು ಬಸವ, ಜಯ ಗುರು ಬಸವ ಜಯ ಗುರು ಬಸವ, ಶ್ರೀ ಗುರು ಬಸವ ಶಿವಾಯ ನಮಃ, 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 ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ, 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 ಜಯ ಗುರು ಬಸವ ಜಯ ಗುರು ಬಸವ. ಜಯ ಗುರು ಬಸವ ಶರಣು ಶರಣಾರ್ಥಿ, ಜಯ ಗುರು ಬಸವ ಶರಣು ಶರಣಾರ್ಥಿ, ಆ ಮಹಾನ್ ಚೈತನ್ಯಕ್ಕೆ ಶರಣೆಂದು ತಮ್ಮ ಪಾದಸ್ಪರ್ಶದಿಂದ ಈ ನೆಲವನ್ನು ಪಾವನಗೊಳಿಸಿರ್ತಕ್ಕಂಥ ಮಹಾನ್ ಶಿವಯೋಗಿ ಸಿದ್ದರಾಮೇಶ್ವರ ಶಿವಯೋಗಿಯನ್ನು ನನ್ನ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತೆ. ಈ ಅರಣ್ಯದಿಂದ ಶಿವಯೋಗದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ತಾಯಂದಿರೇ, ಶರಣರೇ, ಮುದ್ದು ಮಕ್ಕಳೇ, ಕಲಾವಿದರೇ, ಅವರಿವರನ್ನದೇ ಇಲ್ಲಿ ಸೇವೆ ಮಾಡುತ್ತಿರ್ತಕ್ಕಂಥ ಜಂಬೂ ಶೆಟ್ಟರು ಕುಟುಂಬದ ಸದಸ್ಯರನ್ನು ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ನನ್ನ ಶರಣು ಶರಣ. ನಿನ್ನೆ ಬಹಳಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಬಹಳಷ್ಟು ಜನ ಒಂದಿಷ್ಟು ಶಿವಯೋಗದಲ್ಲಿ ಏನು ವೈಜ್ಞಾನಿಕವಾಗಿ ಏನಾದರೂ ಆಗಿದೆ ಅನ್ರಿ, ಪಾಪ ಅವರು ಹೊಸವರಾಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಅವರಿಗೆ ಕುತೂಹಲ ಇರ್ಬೋದು, ಏನು ಸೈಂಟಿಫಿಕ್ ಆಗಿ ಏನು ಕೊಟ್ಟಾರು ಶರಣರು, ಯಾಕಂದ್ರೆ ಆ ಕುರಿತು ಚಿಂತನೆಗಳು ಬಹಳಷ್ಟು ಆಗಿದಾವೆ. ಬಹುತೇಕರು ನಿನ್ನೆ ನನಗೆ ಖುದ್ದಾಗಿ ಭೇಟಿಯಾಗಿ ಅದರದ್ದೇನಾದ್ರೂ ಸ್ವಲ್ಪ ಹೇಳ್ರಿ ಅನ್ನುವಂಥ ಮಾತನ್ನು
ಹೇಳಿದ್ರು. ಈ ಲಿಂಗ ಸುಮ್ಮನ ಹಂಗ ದೇವರು ನಿರಾಕಾರವಾಗಿದ್ದಾನೆ, ಸಾಕಾರ ರೂಪವಾಗಿ ಆತನನ್ನು ಕೂಡಿ ಅನುಸಂಧಾನಗೊಳ್ಳಲ್ಪಟ್ಟಂಥದ್ದು ಒಂದು ಗುರುವಾಗಿ ಇಷ್ಟಲಿಂಗವನ್ನು ಕೊಟ್ಟರು ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಆ ಸಾಕಾರವನ್ನು ಕೊಡಬೇಕಾದ್ರೆ ಅದು ಸುಮ್ಮನೆ ಒಂದು ವಸ್ತುವಿನ ರೂಪದೊಳಗೆ ಅದನ್ನು ಬಸುತ್ತದೆ ಕೊಟ್ಟಿಲ್ಲ. ನಮಗೆಲ್ಲ ಲಿಂಗಾಯತರ ಬಗ್ಗೆ ಭಾಳ ಹೆಮ್ಮೆ ಇರಬೇಕು, ಬಹಳಷ್ಟು ಅದರ ಬಗ್ಗೆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಇರಬೇಕು. ಯಾರು ಕೇಳಿದ್ರು ಅಂತಂದ್ರೆ ಚೆನ್ನಾಗಿ ಹೇಳ್ಬೇಕು ಅವ್ರಿಗೆ, ಇಲ್ಲಿ ಹಿಂಗಲ್ಪ, ಇಲ್ಲಿ ಹಿಂಗ ಈ ರೀತಿ ಐತಿ. ಮೊದಲು ನಮಗೆ ಅದ್ರ ಬಗ್ಗೆ ಯಾಕೆ ಮಾಡೋದು? ಇವೆಲ್ಲ ಬಹಿರಂಗವಾಗಿ ಮಾತಲ್ಲ. ನಮಗೆ ಮೊದಲು ಅದ್ರ ಬಗ್ಗೆ ಏನು ಬರ್ಬೇಕು ಹೇಳ್ರಿ? ನಂಬಿಕೆ ಬರಬೇಕು, ಅಭಿಮಾನ ಬರಬೇಕು, ಭಕ್ತಿ ಬರಬೇಕು, ಅದ್ರ ಮೇಲೆ ಶ್ರದ್ಧೆ ಬರಬೇಕು. ಅಂದಾಗ ನಾವು ಇನ್ನೊಬ್ಬರಿಗೆ ಅದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಒಂದು ಪರವಸ್ತುವಿನ ಪರಮಾತ್ಮನ ಪೂರ್ವವಾಗಿ ಇಷ್ಟಲಿಂಗವನ್ನು ಕೊಟ್ಟರು ಅಂದ್ರೆ ಸುಮ್ಮನೆ ತಗೊಳ್ರಿ ಅಂತೇಳಿ ಒಂದು ಯಾವುದೋ ಒಂದು ರೂಪ ಮಾಡಿ, ಒಂದು ಕಲ್ಲಿಂದೋ ಕಟ್ಟಿಗೆದೋ ಅಥವಾ ಬೇರೆ ಯಾವುದೋ ಒಂದು ಇದರಿಂದ ಮಾಡಿ ಅದನ್ನು ಕೊಟ್ಟಿಲ್ಲ. ಎಷ್ಟು ಜ್ಞಾನಿಗಳಾಗಿದ್ರು ಬಸವ ತಂದೆ ಅಂತಂದ್ರೆ, ಇವತ್ತೆಲ್ಲ ನಾವೇನ್ ಮಾಡತ್ತಪ್ಪ ಅಂತಂದ್ರೆ ವಿಜ್ಞಾನದ ಜಗತ್ತು, ವೈಜ್ಞಾನಿಕವಾಗಿ ನೋಡ್ತಕ್ಕಂಥ ಮನೋಭಾವ, ಸಂಶೋಧನೆಗಳು, ಜಾಗತಿಕವಾಗಿ ಸಂಶೋಧನೆಗಳಾಗಿದ್ದಲ್ಲ ಯಾವಾಗ್ರಿ? ಎಷ್ಟನೇ ಶತಮಾನದಿಂದ ಮಾತಾಡ್ರಿ? ಎಷ್ಟ್ರಿ? 14-15ನೇ ಶತಮಾನದಿಂದ ಇತ್ತೀಚೆಗೆ ಯಾವಾಗ ಎಲ್ಲೋ ಖಂಡದೊಳಗ ರಿನೈಸೆನ್ಸ್ ಅಂತ ಒಂದಾಗಿತ್ತು, ಪುನರುಜ್ಜೀವನ ಅಂತ ಒಂದು ಘಟನೆ ನಡೀತಿತ್ತು. ಆ ಪುನರುಜ್ಜೀವನ ಆಗುವ ನಂತರ ಅದರಿಂದ ಎತ್ತು ಈ ಸಂಶೋಧನೆಗಳು ಹೆಚ್ಚು 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 ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಹೌದಲ್ಲ? ಬಟ್ ಬಸವಣ್ಣವ್ರ ಅನುಭವ ಮಂಟಪವನ್ನು ಕಟ್ಟಿದಂತಹ ಸಂದರ್ಭಗಳಲ್ಲಿ ಜಗತ್ತಿನೊಳಗೆ ಇಂಜಿನಿಯರಿಂಗ್ ಕಾಲೇಜುಗಳು ಇರಲಿಲ್ಲ. ಇದ್ದು ಏನ್ರಿ? ಇರ್ಲಿಲ್ಲ. ಮತ್ತೆ ಇದ್ರೆ ಹೇಳಿ, ನನಗಂತೂ ಗೊತ್ತಿಲ್ಲ. ಜಗತ್ತಿನೊಳಗೆ ಯಾವುದೋ ಒಂದು ದೊಡ್ಡ ಯೂನಿವರ್ಸಿಟಿ ಆ ಮಟ್ಟದ ಸಂಶೋಧನಾತ್ಮಕವಾಗಿರ್ತಕ್ಕಂಥದ್ದು ಇನ್ನೂ ಹುಡುಕೊಂಡಿರಲಿಲ್ಲ. ಇದ್ರು ನಮ್ಮ ದೇಶದಲ್ಲಿ ಒಂದಷ್ಟು ವಿಶ್ವವಿದ್ಯಾಲಯಗಳು ಇದ್ದು ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಖಗೋಳಶಾಸ್ತ್ರ ಇಂಥ ಅಧ್ಯಯನ ನಡೀತಿದ್ದು, ಇಲ್ಲ ಅಂತಲ್ಲ. ಆದರೆ ಅವು ಯಾವುದೇ ವಿಶ್ವವಿದ್ಯಾಲಯಗಳಿಗೆ ಭೇಟಿ ಕೊಡಲಾರದೆ, ಅವ ಯಾವ ವಿಶ್ವವಿದ್ಯಾಲಯದಲ್ಲೂ ಪ್ರವೇಶವನ್ನು ಪಡೆಯದೆ ಸ್ವಯಂಕೃತ ಅನುಭವದ ಹಿನ್ನೆಲೆಯಲ್ಲಿ, ಸ್ವಯಂ ಸಾಕ್ಷಾತ್ಕಾರದ ಮೂಲಕ ಈ ಸೃಷ್ಟಿಯ ಭೇದವನ್ನ, ರಹಸ್ಯವನ್ನ ಭೇದಿಸಿ ಜಗತ್ತಿಗೆ ಸತ್ಯವನ್ನು ಹೇಳಿರ್ತಕ್ಕಂತಹ ಮಹಾತ್ಮ ಯಾರು ಅಂದ್ರೆ ಬಸವಣ್ಣ. ಬೇರೆ ಯಾರಿಲ್ಲ. ಧರ್ಮ ಕೊಟ್ಟಾರ, ಧರ್ಮವನ್ನು ಕೊಟ್ಟಾರ, ಇಲ್ಲ ಅಂತಲ್ಲ. ಧರ್ಮ ಕೊಟ್ಟಾರ, ಬದುಕತಕ್ಕಂಥ ಮಾರ್ಗ ಕೊಟ್ಟಾರ, ವೇ ಆಫ್ ಲೈಫ್ ಹೇಳಿದರು. ಬಟ್ ವೇ ಆಫ್ ಗುಡ್ ಕಂಡಕ್ಟ್ ಹೇಳಿರ್ತಕ್ಕಂಥವ್ರು ಶರಣರು ಮಾತ್ರ. ವೇ ಆಫ್ ಲೈಫ್ ಅಷ್ಟೇ ಅಲ್ಲ, ವೇ ಆಫ್ ಗುಡ್ ಕಂಡಕ್ಟ್. ಹಾಗಾಗಿ ನೋಡ್ರಿ, ಅವ್ರನ್ನ ಎಂತ ದೂರ ದೃಷ್ಟಿಕೋನ ಇತ್ತು ಅಂತಂದ್ರ, ಇವತ್ತು ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಹೊರೆ ಹರಿಸ್ತಕ್ಕಂಥ ಕಾಲ. ಹೌದಿಲ್ರಿ? ನಾವು ಸಾಮಾನ್ಯವಾಗಿ ಅಂತ ಒಂದು ಗ್ಲಾಸ್ ಅಂತ ಕರೆದ್ಬಿಡ್ತೇವೆ, ಒಂದು ಲೋಟ ಅಂತ ಹೇಳ್ಬಿಡ್ತಾನ. ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಲೋಟ ಹ್ಯಾಂಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಕಲೆಕ್ಟ್ ಮಾಡ್ತಾನೆ. ನಾನು ಅಗಡ ಹೇಳ್ಬೋದು. ಇಂಥ ಒಂದು ಕಾಲ ಮುಂದಿನ ದಿನಮಾನಗಳು ಬರ್ತೈತಿ ಅಂತಕ್ಕಂತಹ ವಿಚಾರ ಗುರು ಬಸವಣ್ಣವರಿಗೆ ಗೊತ್ತಿತ್ತು. ನಾವು ಏನೇ ಹೇಳಿದ್ರು, ಏನೇ ಕೊಟ್ಟರು, ಏನೇ ಆವಿಷ್ಕಾರವನ್ನು ಮಾಡಿಕೊಟ್ರು ಮುಂದೊಂದು ಜನಾಂಗ ಬರಲ್ಲ, ಅದು ಎಲ್ಲವನ್ನೂ ಕೂಡ ಹೊರಗೆ ಹತ್ತಕ್ಕಂತಹ ಜನಾಂಗ ಬರ್ತಿರ್ಬೋದು ಅಂತಕ್ಕಂತಹ ಒಂದು ದೂರದೃಷ್ಟಿಯಿಂದ
ಈ ಈ ಸೃಷ್ಟಿ ಈಗಿರ್ತಕ್ಕಂತಹ ಈ ಒಂದು ವ್ಯವಸ್ಥೆ ಇದು ನಿರ್ಮಾಣ ಆಗಿ ಪುನಃ ನಿರ್ಮಾಣವಾದಾಗಲೂ ಕೂಡ ಯಾರ್ಯಾರು ಕೂಡ ಪ್ರಶ್ನೆ ಮಾಡಲಾರಂಗೆ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಇಷ್ಟಲಿಂಗ, ಸೈಂಟಿಫಿಕ್ ಪಾಕಿಸ್ತಾನಲಿಂಗ. ಯಾವ ಕಾಲಕ್ಕೂ ಯಾವ ದೇಶಕ್ಕೂ ಯಾರ ಬಂದು ಕೂಡ ಅದ್ರೊಳಗೆ ಏನೈತಿಪ್ಪ ಅಂತಂದ್ರೆ ಏನು ಅದ್ರಲ್ಲಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಅಂಶಗಳು ಏನೂ ಇಲ್ಲ. ಅದ್ರೊಳಗ ಸಂಪೂರ್ಣ ವಿಜ್ಞಾನವನ್ನು ಅಡಗಿಸಿ ಅದರೊಳಗೆ ಜೀವ ವಿಜ್ಞಾನ, ರಸಾಯನ ವಿಜ್ಞಾನ ಎಲ್ಲವನ್ನೂ ಅದರೊಳಗೆ ಸಮ್ಮಿಳಿತಗೊಳಿಸಿದ ಅಪ್ಪ ಏನ್ ಮಾಡ್ಯಪ್ಪ ಅಂತಂದ್ರೆ ಈ ಜಗತ್ತಿಗೆ ಕೊಟ್ಟ. ಇಂದು ಪ್ರಶ್ನೆ ಮಾಡಿದ್ರು ಇವತ್ತಿಗೂ ಅದರೊಳಗೆ ಅಂಕುಡೋಗ್ರು ಹುಡುಗಾಕ ಪ್ರಯತ್ನ ಮಾಡಕತ್ತಾರ. ಇದ್ರಲ್ಲ ಸಿಗಾಕ ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಇಂಥದ್ದನ್ನ ಅಡ್ವಾನ್ಸ್ ಆಗಿ ಎಷ್ಟು ಅಡ್ವಾನ್ಸ್ ಥಿಂಕಿಂಗ್ ಇರ್ತವು ಏನೈತಿ ಅದ್ರೊಳಗ. ಮತ್ತೆ ಇನ್ನೊಂದು ತಮ್ಮಲ್ಲಿ ನಾವು ಬಹಳಷ್ಟು ಒಂದು ಅತ್ಯಂತ ಕಳಕಳಿಯ ವಿನಂತಿ ಏನು ಅಂತಂದ್ರೆ ವಿಜ್ಞಾನ ಎಷ್ಟು ಅಷ್ಟೇ ವಿಚಾರ ಮಾಡಿ ಬಿಟ್ಬಿಡ್ಬೇಕದನ್ನ. ನೀವೇನಾದ್ರೂ ತಿಳ್ಕೊಳ್ರಿ, ವಿಜ್ಞಾನ 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 ಅಂತೇಳಿ ಬರೇ ವಿಜ್ಞಾನ ದೃಷ್ಟಿಯಿಂದ ನೋಡಕ್ ಹೋಗ್ಬೇಡ್ರಿ. ನಿನ್ನಾದ್ರೂ ಕೂಡ ನಾನು ಮಾತನ್ನ ಹೇಳಿದೆ, ಮತ್ತೊಂದ್ಸರಿ ಪುನರುಚ್ಚರಿಸ್ತಾನೆ. ವಿಜ್ಞಾನ ಸಮ್ಯಕ್ ಜ್ಞಾನದ ಒಂದು ಭಾಗ ಮಾತ್ರ. ಜ್ಞಾನ ಬಹಳ ದೊಡ್ಡದು ಶರಣ್ರೆ. ಜ್ಞಾನ ಒಂದು 100 ಆದ್ರೆ ವಿಜ್ಞಾನ ಅದರಲ್ಲಿ ಒಂದೊಂದು 5% 10% ಅಂತ ತಿಳ್ಕೊಂಡು ಇನ್ನೂ 90% ಇಟ್ಸ್ ಬಿಯಾಂಡ್. ಅದರ ಆಸಕ್ತಿ ಇದೆ. ಯಾಕಂತಂದ್ರೆ ಜಗತ್ತಿನ ಎಲ್ಲ ಸಂಶೋಧನೆಗಳು, ವಿಜ್ಞಾನಿಗಳು, ಮಹಾಪುರುಷರು, ಸತ್ಯ ಶೋಧಕರು ಯಾರ್ಯಾರು ಬಂದಾರ, ಅವ್ರು ಏನೇನು ಹೇಳ್ಯಾರ, ಅವ್ರು ಏನೇನು ಸಂಶೋಧನೆಗಳನ್ನು ಮಾಡಿ ಹೇಳಿದಾರ, ಅಲ್ಲಿ ಎಲ್ಲಿಗೆ ಅವರು ಸ್ಟಾಪ್ ಮಾಡ್ಯಾರ ನೋಡ್ರಿ. ಮಾತು ಲಕ್ಷ ಕೊಡ್ರಿ. ಎಲ್ಲಿಗೆ ಹೋಗಿ ಅವ್ರು ನಿಂತಾರಲ್ಲ ಆ ನಿಂತಲ್ಲಿಂದ ಶರಣರ ವಿಚಾರಗಳು ಅಲ್ಲಿಂದ ಪ್ರಾರಂಭ ಆಗ್ತಾವ. ಹೇಳ್ರಿ, ಜಗತ್ತಿನ ಸಂಶೋಧಕರು ನಾನೇ ಅಂತಕ್ಕಂಥ ದೊಡ್ಡ 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 ಫಿಲಾಸಫರ್ಸ್ ಏನು ಸಂಶೋಧನೆಗಳು ಮಾಡಿಕೊಟ್ಟಿದ್ದಾರೆ, ಆ ಸಂಶೋಧನೆಗಳು ಎಲ್ಲಿವರೆಗೆ ಹೋಗಿ ಒಂದು ಹಂತಕ್ಕೆ ಹೋಗಿ ಸ್ಟಾಪ್ ಆಗ್ತಾವ. ಅದು ಮುಂದೆ ಅವ್ರಿಗೆ ಮಾತಾಡಕ್ ಬರುದಿಲ್ಲ, ಹೇಳಿದೆ ಅಂತಂದ್ರೆ ಹೇಳಕ್ ಸಾಧ್ಯ ಇಲ್ಲ. ಅದರ ಆಸೆಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಶರಣರು ಇನ್ನೂ ಅವರ ಚಿಂತನೆಗಳು, ವಿಚಾರಗಳು ಮುಂದುವರಿತಾ ಇನ್ಫಿನಿಟ್ ಆಗಿ ಮುಂದುವರಿತಾವೆ ಅನಂತವಾಗಿ. ಅಲ್ಲೇ ವಿಜ್ಞಾನ ತರ್ತೀರಿ, ಎಲ್ಲಿ ವಿಜ್ಞಾನ ತರ್ತೀರಿ, ಯಾವ ಯಂತ್ರದ ಮೂಲಕ ಗೊತ್ತ ಮಾಡ್ಕೊಳ್ತೀರಿ. ಸೊ ಅದಕ್ಕಾಗಿ ನಾನು ಹೇಳಿದ್ದು ವಿಜ್ಞಾನ ಜ್ಞಾನದ ಒಂದು ಭಾಗ ಮಾತ್ರ. ವೈಜ್ಞಾನಿಕ ಅಂಶ ಅರಿಜ್ಞಾನ ಅಂತಕ್ಕಂಥದ್ದು ಗೊತ್ತಾದ್ರೆ ಸಾಕು, ಸಂಪೂರ್ಣ ವಿಜ್ಞಾನಕ್ಕೆ ಬೆನ್ನತ್ತಕ್ಕೆ ಹೋಗ್ಬೇಡ್ರಿ. ಅದಕ್ಕಾಗಿ ಲಿಂಗವನ್ನು ಎಷ್ಟು ಅದ್ಭುತವಾಗಿ ಕೊಟ್ಟಾರಪ್ಪ ಶರಣರು ಅಂತಂದ್ರೆ ಈ ಪ್ರಕೃತಿ ಒಳಗೆ ಇರ್ತಕ್ಕಂತಹ, ಈ ನಿಸರ್ಗದಲ್ಲಿ ಇರ್ತಕ್ಕಂತಹ ಆ ಎನರ್ಜಿಯನ್ನ, ಆ ದೇವಗುಣಗಳನ್ನ ಅವುಗಳನ್ನು ಸ್ವೀಕಾರ ಮಾಡಿಕೊಂಡು ತನ್ನೊಳಗೆ ಸಂಗ್ರಹಿಸಿಕೊಂಡು ಪುನಃ ಆ ದೇವಕಿರಣಗಳನ್ನ ಅಥವಾ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥ ಕಾಸ್ಮಿಕ್ ಕಿರಣಗಳನ್ನ ಏನ್ ಮಾಡ್ತದೆ ಅಂತಂದ್ರೆ ಅಲ್ಲಿಂದ ತನ್ನೊಳಗೆ ಸ್ಟೋರ್ ಮಾಡಿಕೊಂಡು ಸಂಗ್ರಹವಾಗಿಟ್ಟುಕೊಂಡು ಪುನಃ ಅವುಗಳನ್ನ ಬಿಟ್ಟು ಕೊಡ್ತದೆ. ಬಿಟ್ಟು ಕೊಟ್ಟಾಗ ಅದು ನಮ್ಮ ಕಣ್ಣಿನ ಗುಡ್ಡೆ, ಕಪ್ಪಾದ ಕಣ್ಣಿನ ಗುಡ್ಡೆ ಮುಖಾಂತರ ಏನ್ ಮಾಡ್ತದ್ರೆ ಆ ಕಣಗಳು ನಮ್ಮ ದೇಹದ ಒಳಗಡೆ ಅಂದ್ರೆ ಮೆದುಳಿನ ಒಳಗಡೆ ಪ್ರವೇಶವನ್ನು ಪಡಿತವೆ. ಮೆದುಳಿನಲ್ಲಿರ್ತಕ್ಕಂತಹ ಪೀನಿಯಲ್ ಅನ್ನುವಂತಹ ಒಂದು ಗ್ರಂಥಿ ಇದೆ, ಅದಕ್ಕೆ ಶಂಕು ಗ್ರಂಥಿ ಅಂತ ಕರೀತಾರೆ. ಶರಣರು ಹೃದಯ ಅಂತ ಕರೆದು ಅದಕ್ಕೆ ಇಲ್ಲಿಂದ ಏನ್ ಮಾಡ್ತದಪ್ಪ ಅಂತಂದ್ರೆ ನಮ್ಮ ಕಣ್ಗಳ ಮುಖಾಂತರ ಅಲ್ಲಿ ಹೋಗಿ ಸಂಗ್ರಹಣೆ ಆಗ್ತಾವ. ಯಾಕಂದ್ರೆ ಪೀನಿಯಲ್ ಗ್ರಂಥಿಗೆ ಹೋಗತಕ್ಕಂತಹ ಹಾದಿ ಬೇರೆ ಯಾವ ಕಡೆಯಿಂದಲೂ ಇಲ್ಲ. ವಿಜ್ಞಾನ ಹೇಳ್ತದೆ ಕಣ್ಣಿನಿಂದ ಮಾತ್ರ ಅದಕ್ಕೆ ನೇರವಾಗಿ ನರಗಳು ಕನೆಕ್ಟಿರುವುದರಿಂದ ನಮ್ಮ ಕಣ್ಗಳ ಮುಖಾಂತರ ಅಲ್ಲಿ ಹೋಗ್ತದೆ ಅಂತಕ್ಕಂಥದ್ದು ಇದು ವಚನಗಳಲ್ಲಿ ಇದೆ. ವಚನ ಹೊರತುಪಡಿಸಿ ವಿಜ್ಞಾನ ಕೂಡ ಇದೆ. ಹೆಂಗಪ್ಪ ಕಾಸ್ಮಿಕ್ ಕೇಂದ್ರಗಳಲ್ಲಿ ಅವನು ಹೆಂಗದಾವ ಇವತ್ತು ಬರ್ತಕ್ಕಂಥದ್ದು ಎಲ್ಲೈತಿ ಹೆಂಗೈತಿ ಅದನ್ನ ಯಡಿಯೂರು ಸಿದ್ಧಲಿಂಗೇಶ್ವರ ಒಂದು ವಚನ ಹೇಳ್ತಾರೆ. ಅದ್ಭುತ ಆಕಾಶದಲ್ಲಿ ಶುಭ್ರವರ್ಣದ ಅಂಗನೆ ವಿದ್ಯುಲ್ಲತೆಯ ಕಡೆಗಳು ನೋಡ. ನೋಡ್ರಿ ಎಷ್ಟೊಂದು ವಚನ. ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಅಂಗನೆ ವಿದ್ಯುಲ್ಲತೆಯ ಕಡೆಗಳು ನೋಡ.
ಆ ವಿದುರ್ಲತೆಯ ಮಹಾಬೆಳಗಿನಿಂದ ಶುದ್ಧವನ್ನಳಿದು ಸಿದ್ಧ ಪ್ರಸಾದವ ಕೊಂಡೆನಾಗಿ ನಾನೀನೆಂಬುದಳಿದ ಮಹಾಮಹಿಮ ನೀನೇ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತ ವಚನ ಬರ್ತದೆ. ಅದರೊಳಗೆ ಅದ್ಭುತದ ಆಕಾಶ ಅಂತಂದ್ರೆ ಅದು ಈ ವಲಯಗಳು ಬರ್ತವೆ. ಹಂಗ ಒಂದು ಹೆಲಿಯೋಫಾಸ್ ವಲಯ ವಾಯು ಮಂಡಲ ಅಂತ ಇದೆ, ವಾಯುಗಳು ಒಂದು ಸ್ತರ ಭಾಗ. ಅಲ್ಲಿಂದ ನಿರಂತರವಾಗಿ ಆ ಕಿರಣಗಳು ಭೂಮಿಗೆ ಬರ್ತಾ 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 ಇದ್ದಾವೆ. ಎವ್ರಿ ಸೆಕೆಂಡ್ಸ್ ಅವು ಬರ್ತಾ ಇದ್ದಾವೆ. ಶುಭ್ರವರ್ಣದ ಅಂಗನೆ ಅಂದ್ರೆ ಅದೇ ವಿದ್ಯುಲ್ಲತೆಯ ಹಡೆಗಳು ಕೂಡ. ಆ ಶುಭ್ರವರ್ಣದ ಅಂಗನೆ ವಿದ್ಯುಲ್ಲತೆಯನ್ನು ಹಡದ ಅಂತ. ಆ ವಿದ್ಯುಲ್ಲತೆಗಳೇ ಬರ್ತಕ್ಕಂಥ ವಿದ್ಯುಲ್ಲತೆಗಳೇ ಕಾಸ್ಮಿಕ್ ಎನರ್ಜಿ ಕಿರಣಗಳು. ಅವು ಎಷ್ಟು ಸೂಕ್ಷ್ಮ ನಾವು ಅಂತಂದ್ರೆ ನಮ್ಮ ಕೂದಲೆಳೆಯ ಒಂದು ಕೂದಲವನ್ನು ತೆಗೆದುಕೊಂಡು ಒಂದು 1000 ಭಾಗ ಮಾಡಿದಾಗ ಎಷ್ಟು ಆಗ್ತದೆ ನೋಡ್ರಿ, ಅಷ್ಟು ಸೂಕ್ಷ್ಮ. ಅವು ನಿರಂತರವಾಗಿ ಬರಕತ್ತವು ಭೂಮಿಗೆ. ಅವುಗಳಿಂದ ಬಂದಿರತಕ್ಕಂತ ಆ ಶುದ್ಧ ಪ್ರಸಾದವನ್ನು ಪಡೆದುಕೊಂಡಿನಿ ನಾನು. ಆ ಪರಮ ಪ್ರಸಾದವನ್ನು ಸ್ವೀಕರಿಸಿದೆ ಅಂತೇಳಿ ಅವರು ಸುಯೋಗಿಗಳು ಹೇಳ್ತಾ ಇದ್ದಾರೆ. ಈ ರೀತಿ ಐತಿ ಅಂತಕ್ಕಂಥದ್ದನ್ನು ಒಬ್ಬ ವಿಜ್ಞಾನಿ, ಕಾರ್ಲ್ ಸಾಗರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಈ ಸಂಶೋಧನೆಯನ್ನು ಮಾಡಿ ಮಾನವರಹಿತ ನೌಕೆಯನ್ನು ಕಳಿಸಿ ಇದು ಬಂತು ಅಂತಕ್ಕಂಥ ಈ ವಿಷಯ ಎಂಬರ್ಗ್ ಅನ್ನುವಂಥ ಒಂದು ಪತ್ರಿಕೆ ಒಳಗೆ ಪ್ರಕಟ ಆಗ್ತದೆ. ಇದು ಬಸವಣ್ಣ ಗೊತ್ತಿತ್ತು. ಇದಾಗಿದ್ದು ಈ ಸಂಶೋಧನೆ ಆಗಿದ್ದು 15ನೇ ಶತಮಾನ ಇತ್ತೀಚೆಗೆ. ಆದರೆ ಅವತ್ತೇ ಬಸವಣ್ಣನವರು ಈ ರಹಸ್ಯವನ್ನು ಲಿಂಗದಲ್ಲಿ ಅಡಗಿಸಿತ್ತು. ಹೌದ್ರೆ ಅವು ಬಂತು. ಇನ್ನು ಬಂದದ್ದನ್ನ ಏನ್ ಮಾಡಪ್ಪ ಅಂತಂದ್ರೆ ಲಿಂಗಕ್ಕೂ ಅವಕ್ಕೂ ಏನ್ ಸಂಬಂಧ ಹಂಗಾರ? ಲಿಂಗ ಏನ್ ಮಾಡ್ತದೆ ಅಂತಂದ್ರೆ ಲಿಂಗ ತಯಾರಾಗಿರ್ತಕ್ಕಂಥದ್ದು ಹೆಂಗೈತಪ್ಪ ಅಂತಂದ್ರೆ ನಾ ಬಾಳ ಡಿಟೇಲ್ ಹೋಗುದಿಲ್ಲ. ಆ ಲಿಂಗವನ್ನು ತಯಾರಿಸಲು ಬಳಸ್ತಕ್ಕಂಥ ವಸ್ತುಗಳು ನೀನು ಒಂದು ಪ್ರಶ್ನೆ ಕೇಳಿದ್ರಲ್ಲ, ಅವೆಲ್ಲ ಹೆಂಗದಪ್ಪ ಅಂತಂದ್ರೆ ಆಲ್ ದ ಮಟೀರಿಯಲ್ಸ್ ಆರ್ ಅಲ್ಕೀಸ್. ಅವು ಕ್ಷಾರೀಯ ವಸ್ತುಗಳಿಂದ ಕೂಡಿರ್ತಕ್ಕಂಥವು. ಅವು ಗುಣಧರ್ಮ ಏನಪ್ಪಾ ಅಂತಂದ್ರೆ ಆ ಕಾಸ್ಮಿಕ್ ವೇವ್ಸ್ ಗಳನ್ನ ತನ್ನತ್ತ ಸೆಳೆದುಕೊಳ್ತದೆ, ಜಕ್ಕೋತದೆ. ಕಪ್ಪಾಗಿರುವುದರಿಂದ ಯಾವಾಗಲೂ ಬಿಳಿ ವಸ್ತು ಬಿಟ್ಟು ಕೊಡ್ತತಿ, ಕಪ್ಪು ವಸ್ತು ಹಿಡ್ಕೊಳ್ತತಿ ಅಥವಾ ಆಕರ್ಷಣೆಗೊಳಿಸ್ತತಿ ಅಥವಾ ಸ್ವೀಕರಿಸಿಕೊಳ್ತತಿ. ಹೌದ್ರಿ? ಹಾಗಾಗಿ ಆ ಇನ್ನೇನ್ ಮಾಡ್ತಪ್ಪ ಅಂತಂದ್ರೆ ಆ ಎಲ್ಲಾ ಎನರ್ಜಿಗಳನ್ನ ಜಗ್ಗೋತತಿ. ಅದು ಜಗ್ಬೇಕಾದ್ರೆ ಅದಕ್ಕೆ ಕಾವಾಗ್ಬೇಕು. ನೋಡ್ರಿ ಹೆಂಗಿದೆ ಟೆಕ್ನಿಕ್. ಅದಕ್ಕೆ ಹೀಟ್ ಹಾಕ್ಬೇಕು. ನಮ್ಮ ಅಂಗೈಯೊಳಗೆ ಯಾವಾಗಲೂ ಬೆಚ್ಚಗಿರೋದು ಒಂದು ಸ್ವಲ್ಪ ಪ್ಲೇಸ್ ಮಾಡಿ ನೋಡ್ರಿ, ನೀವು ಈ ಬಿಸಿ ಆಗ್ತದಲ್ಲ, ಅದಕ್ಕೆ ಯಾವಾಗಲೂ ಲಿಂಗ ಮಜ್ಜನ ಮಾಡಿದಾಗ ಮಕ್ಕಳಲ್ಲಿ ದೃಷ್ಟಿಯೋಗ ಮಾಡೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಅಂಗೈ ಸ್ವಚ್ಛಗೆ ಬೆಳ್ಳು ಒರೆಸಿಕೊಂಡು ಬಿಸಿ ಆಗುವಂತ ಅದನ್ನು ಒರೆಸ್ಬೇಕು. ನಾವು ಒಂದು ಹನಿ ನೀರು ಕೊಡ್ದಾಗ ಇಲ್ಲಿ ಉಷ್ಣತೆ ನಮ್ಮ ದೇಹದಿಂದ ಸ್ವಾಭಾವಿಕವಾಗಿ ಉಷ್ಣತೆ ಹೊರಹೊಮ್ಮುತ್ತಿರ್ತದೆ. ಈ ಉಷ್ಣ ಹೊರಹೊಮ್ಮಿರ್ತಕ್ಕಂಥ ಈ ಚುಳುಕಾದ ಈ ಕಾಲದಲ್ಲಿ ಲಿಂಗ ಇಟ್ಟುಕೊಳ್ಳೋದ್ರಿಂದ ಲಿಂಗ ಕಾಯಮ್ಮಾಗಿ ಬೆಚ್ಚಗೊಳಿದಿದೆ. ನಮ್ಗ ಗೊತ್ತಾಗಲ್ಲ ಲಿಂಗ ಹೀಟ್ ಆಗ್ತಿರ್ತತಿ. ಇದು ನೋಡಕ್ ಗೊತ್ತಾಗೋದು ಅದಾಗಿರ್ತೈತಿ. ಅವಾಗ ಏನ್ ಮಾಡ್ತಪ್ಪ ಅಂತಂದ್ರೆ ಆ ಎನರ್ಜಿಗಳನ್ನ ಅದನ್ನ ಹಿಡಿದುಕೊಂಡು ಸುಂಟನಂತ ಮತ್ತೆ ಬಿಟ್ಟು ಕೊಡ್ತದ್ದು. ಬಿಟ್ಟು ಕೊಟ್ಟಾಗ ಮತ್ತೊಂದು ಕಪ್ಪಾದ ವಸ್ತುನ ನಾವು ಹೊಳೆದುಕೊಳ್ಳಲ್ಲ. ನಮ್ಮ ಕಣ್ಣಿನ ಕಪ್ಪು ಗುಡ್ಡೆಗಳು ಅವು ಕೂಡ ಕಪ್ಪಾಗಿರುವುದರಿಂದ ಅವುಗಳನ್ನು ಪುನಃ ತೀರಿಕೊಳ್ಳುವುದರಿಂದ ಅವುಗಳನ್ನು ತಗೊಂಡು ಏನ್ ಮಾಡ್ತಾವ ಅಂತಂದ್ರೆ ಇಲ್ಲಿ ಕಳಿಸ್ತವೆ. ಇದಕ್ಕೆ ಏನ್ ವಚನ ಐತಿ ಸರ ಕೇಳ್ಬೋದು. ಕಣ್ಣಿಗೆ ಕಣ್ಣು, ಕಣ್ಣೊಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುರಿಯ, ಗುರಿಯಕ್ಕೆ ಗುರಿಯ, ಗೌಪ್ಯಕ್ಕೆ ಗೌಪ್ಯ, ರಹಸ್ಯಕ್ಕೆ ರಹಸ್ಯ. ಅಂತಪ್ಪ ನೇತ್ರ ಮಹಿಮೆಯ ನಮ್ಮ ಗುಹೇಶ್ವರನ ಶರಣರು ಬಲ್ಲರಲ್ಲದೆ ಕಣ್ಣಗೆಟ್ಟ ಅನ್ನಗಳೆತ್ತ ಬಲ್ಲರು. ನೋಡಿ, ಇದು ಒಂದು ಕಣ್ಣು. ಈ ಕಣ್ಣಿಗೆ ಕಣ್ಣು, ಕಣ್ಣೋಳು ಕಣ್ಣು, ಒಳಗಿರ್ತಕ್ಕಂಥ ಪಿನಿಲ್ ಗ್ರಂಥಿ. ಕಣ್ಣೋಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ದಾರಿ. ಮೊಳಗಿನ ಹರಿಯುತ್ತಾಯ ವಚನಗಳಿಗೆ ನನ್ನ ಬರ್ತಾ ಇಲ್ಲ. ಇದಕ್ಕೆ ದಾರಿ
ಇದು ಮಾತ್ರ ದಾರಿ ಅಂತ ತಾಯಿ. ಹೀಗೆ ಏನಪ್ಪಾ ಅಂತಂದ್ರ ಆ ಶಾರೀರಿಕ ವಸ್ತುಗಳಿಂದ ಆಗಿರ್ತಕ್ಕಂಥ ಅಲ್ಲಿಗೆ ಏನ್ ಮಾಡ್ತಪ್ಪ ಅಂತಂದ್ರೆ ಆ ಎನರ್ಜಿಯನ್ನ ಹೀರಿಕೊಂಡು ತಗೊಂಡು ಬಿಟ್ಟು ಕೊಡ್ತದೆ. ಬಿಟ್ಟು ಕೊಟ್ಟಾಗ ನಮ್ಮ ಕಣ್ಣಿನ ಹುಟ್ಟಿನ ಒಂದು ಬಂದ್ರೆ ಒಳಗಡೆ ಹೋಗ್ತೈತಿ. ಅಲ್ಲಿ ಹೋದಾಗ ಅಲ್ಲಿ ಒಂದು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಒಂದು ರಸ ತಯಾರಾಗುತ್ತೆ, ಅಲ್ಲಿ ಒಂದು ಪ್ರಸಾದ ತಯಾರಾಗ್ತದೆ. ಅದಕ್ಕೆ ಶರಣರು ಪ್ರಸಾದ ಅಂತ ಕರೆದು ಶುದ್ಧ ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಅನ್ನೋ ಭಾವಗಳು, ಪ್ರಸನ್ನ ಪ್ರಸಾದ ಅನ್ನುವಂಥ ಭಾವಗಳು ವಿಶಾಲಾರ್ಥವಾಗಿ ಕರೆದು ವಿಜ್ಞಾನಿಗಳ ಮೇಲಪಾನ ಅಂತ ಕರೆದು ಅಮೃತದ ಬಿಂದು ಅಂತ ಕರೆದು ಸೋತಂದೆ. ಅಲ್ಲಿ ಬಿನಿಲ್ ಗ್ರಂಥಿಯೊಳಗೆ ತಯಾರಾಗಿರ್ತಕ್ಕಂಥ ಆ ರಸ ಪುನಃ ನಮ್ಮ ದೇಹದ ಅಡ್ರಿನಲ್ ಥೈರಾಯ್ಡ್ ಬಿಡುಗಡೆ ಎಲ್ಲ ಮುಖ್ಯವಾಗಿರ್ತಕ್ಕಂಥ ಗ್ರಂಥಿಗಳಿಗೆ ಹೋಗ್ತದೆ. ಅವಾಗ ಆ ದೇಹ ಪ್ರಸಾದ ಕಾಯ. ಹಂಗಾರೆ ಶಿವಯೋಗದ ಮೂಲಕ ಅಷ್ಟ ಆಗತ್ತೆ ಅಂದ್ರೆ ಇಲ್ಲ, ನಿರಂತರ ನಡೀತಿರ್ತೈತಿ. ಶಿವಯೋಗದ ಮೂಲಕ 100% ಆಗುತ್ತೆ. 100ಕ್ಕೆ 100 ಆಗಿದ್ರು ಕೂಡ 90% ಆದರೂ 100% ಅದು ಆಗ್ತೈತಿ ಅಂತಕ್ಕಂಥದ್ದನ್ನ ಸಂಶೋಧನೆಗಳು ಹೇಳಕ್ಕಾಗಲ್ಲ. ನಾವು ಅದನ್ನು ಮಾಡಬೇಕಾಗಿದೆ. ನಮ್ದು ಎಲ್ಲಿ ಮೊದಲೆಲ್ಲ ಒಂದು ವಾದ ಏನಪ್ಪ ಅಂತಂದ್ರೆ ಶಿವಯೋಗ ಮಾಡ್ರಿ. ಯಾರ ನಿಮ್ಮನ್ನು ಕೇಳಿರು ಅಂತಂದ್ರ ಏನೈತಿ ನಿಮ್ ಶಿವಯೋಗದ ಏನ್ ಕೊಟ್ಟಾರ ನಿಮ್ಮ ಬಸವಣ್ಣವ್ರು ಏನ್ ಹೇಳ್ಯಾರಪ್ಪ ಅಂತ ಯಾರಾದ್ರೂ ನಮ್ಮನ್ನು ಕೇಳಿದ್ರು ಅಂತಂದ್ರ ಬಾರಪ್ಪ ನನ್ನ ಕುಂದ್ರು, ನಿನ್ನ ಮೂಲ ಸ್ವರೂಪವನ್ನು ನಿನಗೆ ಪರಿಚಯ ಮಾಡಿಸ್ತಾನೆ ಕುಂದ್ರೆ ನನ್ನ ಎದುರಿಗೆ ಅಂತ ಹೇಳುವ ತಾಕತ್ತು ನಮಗೆಲ್ಲ ಬರ್ಬೇಕಾಗಿತ್ತು ಅಂತ. ಬೇರೆದವರೆಲ್ಲ ಹೇಳ್ತಾರಲ್ರಿ, ನಿಮ್ ಥರ್ಡ್ ಐ ಓಪನ್ ಮಾಡಿಸ್ತಾನಪ್ಪ ಅಂತ ಹೇಳ್ತಾರೆ. ನಿಮ್ಮನ್ನು ಸಂಪೂರ್ಣವಾಗಿ ಮರೆಸಿಬಿಡ್ತೇವಿ. ನಾದ ಯೋಗದೊಳಗೆ ಲಯ ಯೋಗದೊಳಗೆ ನಿಮಗೆ ಆನಂದವಾಗಿರ್ತಕ್ಕಂಥ ನಿಮ್ಮ ಬದುಕಿನ ಜಂಜಡಗಳನ್ನು ತೆಗೆದು ಹಾಕಿ ನಿಮ್ಮನ್ನು ಭಾರಿ ಎಂಜಾಯ್ ಮಾಡಿಸ್ತಾನೆ ನಿಮ್ಮನ್ನು ಅಂತ ಹೇಳ್ತಾರಲ್ಲ. ನಾವು ಹಂಗೆಲ್ಲ ಸುಳ್ಳೆಲ್ಲ ಹೇಳೋದು ಬೇಡ. ನಾವು ಕರೆ ಹೇಳೋಣ. ಕರೆ ಹೇಳ್ಬೇಕಂತಂದ್ರೆ ಮೊದಲು ನಾವು ಅದನ್ನ ಅನುಭವಿಸ್ಬೇಕು. ನಾವು ಮೊದಲು ಅದನ್ನ ಅನುಭವಿಸ್ಬೇಕಲ್ಲ, ನಾವು ಅದನ್ನ ಅನ್ಕೋಬೇಕಲ್ಲ, ಕಾಣ್ಬೇಕಲ್ಲ ಅದನ್ನ. ಅದಕ್ಕಾಗಿ ಇವತ್ತೇನಾಗಬೇಕಾಗಿದೆ ಅಂತಂದ್ರೆ ಲಿಂಗಾಯತ ಯುವಕ ಯುವತಿಯರಲ್ಲಿ ವಿನಂತಿ, ತಮ್ಮೆಲ್ಲರಲ್ಲಿ ಬರೀ ಯುವಕ ಯುವತಿಯರು ಅಷ್ಟೇ ಅಲ್ಲ, ಬರೀ ನಮ್ಮ ಶಿವಯೋಗ ಐತಿ, ಬಸವಣ್ಣನವರು ಕೊಟ್ಟಾಗ ಈ ರೀತಿ ಇರ್ತಕ್ಕಂಥ ವೈಜ್ಞಾನಿಕವಾಗಿ ಐತಿ, ವೈಚಾರಿಕವಾಗಿ ಐತಿ, ವಿಜ್ಞಾನವನ್ನು ಮೀರಿಸಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಮ್ಯಕ್ ಜ್ಞಾನ ಐತಿ. ಬಾ, ನಿನ್ನ ಮೂಲ ಮನೆಯನ್ನು ಪರಿಚಯ ಮಾಡಿಕೊಡ್ತನು, ನಿನ್ನ ಅಸ್ತಿತ್ವವನ್ನು ನಿನ್ನ ತಿಳಿಸ್ಕೊಡ್ತನು, ನಿನ್ನ ಅಂತಸ್ತತ್ವವನ್ನು ನಿನ್ನ ಪರಿಚಯ ಮಾಡಿಸ್ಕೊಡ್ತನು. ನೀ ಯಾರು, ನಾನು ಯಾರು ಅಂತಕ್ಕಂಥ ನನ್ನ ಮೂಲವನ್ನು ಪರಿಚಯಿಸುವಂತಹ ಯೋಗ ಇದೈತಿ. ಬಾ, ನನ್ನ ಎದುರಿಗೆ ಕುಲುವಣಿಗೆ ಕಲಿಸ್ತೇನೆ ಅಂತಕ್ಕಂಥ ಗಟ್ಟಿತನ ಬರಬೇಕು. ಹೇಳ್ಬೇಕಾಗಿ ಇಲ್ಲೊಂದ್ರೆ ಏನು ಅವ್ರಷ್ಟೇ ಏನೋ ಪೂಜೆ ಮಾಡ್ಕೋತಾರ, ತಗೊಂಡು ಇಟ್ಕೊಂಡ್ಬಿಡ್ತಾರಪ್ಪ ಅಂತ ಅನ್ನೋದು ಬೇಡ. ಅದಕ್ಕಾಗಿ ಆ ಎಂಟನ್ನು ತೆಗೆದುಕೊಂಡು ಪುನಃ ಬಿಟ್ಟುಕೊಡ್ತದೆ. ಈ ರೀತಿ ಇರ್ತಕ್ಕಂಥ ಒಂದು ವೈಜ್ಞಾನಿಕ ಪ್ರೋಸೆಸ್ ಇಲ್ಲಿ ನಡೀತೈತಿ. ಅಷ್ಟು ಸ್ವಲ್ಪ ಸಮಯ ಕೊಡಬೇಕಾಗುತ್ತೆ ಅಷ್ಟೇ. ನೀವು ಸುಮ್ಮನೆ ಹಿಂಗೆ ನೋಡ್ಕೊಂಡು ಮಜ್ಜನ್ ಮಾಡಿ ಬರೆಸ್ಕೊಂಡು ಇಲ್ಲಿ ನಮಸ್ಕಾರ ಮಾಡಿ ಇಟ್ಕೊಂಡ್ಬಿಟ್ರಂತಂದ್ರೆ ಇದೆಲ್ಲ ಪ್ರೋಸೆಸ್ ಆಗೋದಿಲ್ಲ. ಯಾಕಂದ್ರೆ ಹೆಪ್ಪ ಹಾಕ್ಬೇಕಲ್ಲ, ಹಾಲು ಕಾಸಬೇಕು, ಹೆಪ್ಪ ಹಾಕ್ಬೇಕು ಏನ್ರಿ, ಆನಂತರ ಅದನ್ನು ಕಡಿಬೇಕು, ಆನಂತರ ಅದನ್ನು ಕಾಯಿಸ್ಬೇಕು, ಅವಾಗ ತುಪ್ಪ ರೆಡಿ ಆಗ್ತದೆ. ನೊರೆ ಹಾಲೊಳಗೆ ತುಪ್ಪ ಕಂಪಿಲ್ಲದನ್ನು ತಿಳಿಸಿ ಹಾಲಿನೊಳಗೆ ತುಪ್ಪ ಐತಿ ಇಲ್ಲದವ್ರು ಯಾರು? ಸುಮ್ಮನೆ ತುಪ್ಪ ವಾಸನೆ ಅಂತ ಬರ್ತೈತೆ. ಹಾಲು ಮೂಸಿ ನೋಡಿದಾಗ ಏನಾದ್ರು ತುಪ್ಪದ ವಾಸನೆ ಬರ್ತೈತೆ? ಈ ದೇಹದೊಳಗೆ ಆತ್ಮನ 6.5 ತಿಳಿಸಿದೆ ಐತಿ. ಅವ್ಯಕ್ತವಾಗಿರ್ತಕ್ಕಂಥ ಪರವಶಿಲ್ಲದ ತತ್ವ, ಪರವಶಿನ ತತ್ವ ಇಲ್ಲೊಳಗೆ ಐತಿ. ಹಾಗಾಗಿ ಇಲ್ಲಿ ಹೋಗಿ ತಯಾರಾಗತ್ತ ಅಂತ ಹೇಳಿದ್ರಿ, ಅದೆಲ್ಲ ಕಡೆ ಹೋಗ್ಬೇಕಂತ ಹೇಳಿದ್ರಿ, ಅದನ್ನು ಸಾಧ್ಯ ಅಂತ ಕೇಳ್ಬೋದು ನೀವು. ಅದಕ್ಕೆ ನಮ್ಮ ವಚನ ಐತನ, ಅದಕ್ಕೂ ವಚನ ಹೇಳಿದರು. ಊರ್ಧ್ವ ಮುಖ ಮೂಲ ಅದೋ ಶಾಖೆಯಾದ ವೃಕ್ಷದ ಮೂಲದಲ್ಲಿ ಒಬ್ಬ ಯೋಗಿ ಇದ್ದಾನೆ. ನೋಡ್ರಿ ಹೆಂಗ್ ಹೇಳ್ತಾರೆ, ಊರ್ಧ್ವ ಮುಖ ಮೂಲ ಅದೋ ಶಾಖೆಯಾದ ವೃಕ್ಷದ ಮೂಲದಲ್ಲಿ ಒಬ್ಬ ಯೋಗಿ ಇದ್ದಾನೆ, ಆತನ ಕೈಯಲ್ಲಿ ಒಂದು ಅಮೃತದ ಫಲ ನೋಡ ಅಂತ ಅದ್ಭುತ. ಆತನ ಕೈಯಲ್ಲಿ ಒಂದು ಅಮೃತದ ಫಲ ನೋಡ, ಆ ಫಲವ ಮೆದ್ದವರೆಲ್ಲ ಅಮರರಾದ ಕಂಡು ನಾನು ಬೆಳಗಾದನೆಯ ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ.
ಊರ್ಧ್ವ ಮುಖ ಮೂಲವಾದ ಅದು ಶಾಖೆ ವೃಕ್ಷದ ಮೂಲ ಅಂತಂದ್ರೆ ನಾವೇನು ಕುದುರ್ತೀವಲ್ರಿ ಪರ ಈಗ ಅದು ಮುಖ ನೀವು ಚಂತನೆ ಆತ್ ನೋಡ್ರಿ ನಮ್ಮ ರವಿಕಿರಣ ಪರ ಹೇಳಿದ್ರು ಬಸವಕಿರಣ ಪರ ಅದು ಮುಖ ಇದು ಊರ್ಧ್ವ ಮುಖ. ಊರ್ಧ್ವ ಮುಖ ಮೂಲ ಈ ಕಡೆಯಿಂದ ಮೂಲ ಇದಾಗಿದೆ. ವೃಕ್ಷದ ಮೂಲ ಇದೊಂದು ಗಿಡ ಅದ, ಇದ್ರ ಮೂಲ ಇದು, ಅದರೊಳಗೆ ವಿಜ್ಞಾನ ಐತಿ. ತಾಯಿ ಗರ್ಭದೊಳಗ ಒಂದು ಶಿಶು ತಯಾರಾಗಬೇಕಾದ್ರೆ ಮೊಟ್ಟ ಮೊದಲನೇ ವಿಕಾಸ ಆಗ್ತಕ್ಕಂಥ ಅಂಗ ಯಾವ್ದ್ರಿ? ತಾಯಿಯ ಗರ್ಭದಲ್ಲಿ ಮೊದಲನೇ ತಯಾರಾಗುವಂತ ಭಾಗ ಯಾವುದು? ಯಾವ್ದ್ರಿ? ಮಿದುಳು ಅಥವಾ ನಮ್ಮ ತಲೆ ಅಂತ ತಿಳ್ಕೊಂಡು. ವೃಕ್ಷದ ಮೂಲ ಅಂದ್ರೆ ಇಲ್ಲ ಹೌದಲ್ಲ, ಗಿಡದ ಮೂಲ. ಈಗ ಒಬ್ಬ ಯೋಗಿ ಅದಾನಂತ ನೋಡ್ರಿ ಚಂದ ಅದ. ಅವ್ರು ಯಾವ ಸರ್ಜರಿ ಮಾಡಿದ್ರು ಏನು ಅವ್ರು ನುಡಿನೇ ತೆಗೆದ ಅವ್ರು ಅನುಭವಿಸಿದ್ರನ್ನ ಆ ಹಂತಕ್ಕೆ ಹೋದ್ರು, ಅಲ್ಲಿ ನಿಂತಿದ್ರು, ನೋಡ್ತಿದ್ರು ಅದನ್ನ. ಎಂತ ಸಾಧನೆ ಹೋದಲ್ಲ. ಊರ್ಧ್ವ ಮುಖ ಮೂಲ ಶಾಖೆಯಾದ ವೃಕ್ಷದ ಮೂಲದಲ್ಲಿ ಒಬ್ಬ ಯೋಗಿ ಇದ್ದಾನೆ. ಆತನ ಕೈಯಲ್ಲಿ ಅಮೃತದ ಫಲ ನೋಡ. ಅವನ ಕೈಯಾಗ ಒಂದು ಅಮೃತವೇ ತುಂಬಿರ್ತಕ್ಕಂಥ ಒಂದು ಕೊಡ ಆಯ್ತು. ಆ ಫಲವನ್ನವರೆಲ್ಲ ಇಲ್ಲಿರ್ತಕ್ಕಂಥ ಏನು ಅಮೃತದ ಫಲ ಇರ್ತಲ್ಲ, ಆ ಫಲವನ್ನು ಉಂಡವರು ತಿಂದವರು ಅಮರವಾಗಿ ಬಿಟ್ಟರಲ್ವಪ್ಪ. ಅವರನ್ನು ನೋಡಿ ನಾನು ಬೆಳಗಾದೆ ಅಂತೇಳಿ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರರು ಈ ಮಾತು. ಅದು ಹೆಂಗೈತಿ, ಹೆಂಗ ಅಮರರಾಗಿರ್ಬೋದು ಹೆಂಗವರು ಯಾವ ರೀತಿ ಅಮರರಾಗಿಲ್ಲ ಅಂತಂದ್ರ ನಿಮಗ ವಿಚಿತ್ರ ಅನಿಸ್ಬೋದು. ಬಸವ ತಂದೆ ಆ ಸಾಧನೆ ಮಾಡಿದ್ರು ಅಂತಂದ್ರೆ ಅವ್ರು ಬಹಳ ದೊಡ್ಡವರು, ನಮಗೇನು ಅನ್ಸೋದಿಲ್ಲ. ಗುರು ಅಲ್ಲಮ ಪ್ರಭುದೇವರು ಆ ಸಾಧನೆ ಮಾಡ್ಯಾರ ಅಂತಂದ್ರೆ ನಮಗೇನ ಮಾಡಿರ್ಬೋದು ಅನಿಸ್ತತಿ. ಚಂದ್ರಬಸವಣ್ಣ ಅವ್ರು ಮಾಡ್ಯಾರಪ್ಪ. ಇವರೆಲ್ಲರೂ ಬಹಳ ಅನುಭವಿಗಳಾಗಿದ್ರು. ಆದ್ರೆ ಒಬ್ಬ ತಾಯಿ ಮದುವೆ ಮಾಡಿಕೊಂಡು ಸಾಮಾನ್ಯರಂತೆ ಬದುಕಿರ್ತಕ್ಕಂಥ ಅಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಹಡಪದ ಲಿಂಗಮ್ಮ ಅಂತಕ್ಕಂಥ ಒಬ್ಬ ತಾಯಿ, ನಿಜ ಸುಖಿ ಲಿಂಗಮ್ಮ. ಆ ತಾಯಿ ಆಗಿರ್ತಕ್ಕಂತಹ ಅಮರತ್ವವನ್ನ ತನ್ನ ವಚನಗಳಲ್ಲಿ ಹೇಳ್ತಾರೆ. ಆಧಾರದ ಬಲಿಯ ಬೇಗೆ ಒರೆಯಿತ್ತು. ಹೆಂಗೈತ್ರಿ? ಮೂಲಾಧಾರ ಚಕ್ರದಿಂದ ಏನ್ ಸಾಧನೆ ಸ್ಟಾರ್ಟ್ ಆಗ್ತತಿ, ಅದೇ ವ್ಯಕ್ತ ಸುಳ್ಳು ಅನ್ನೆಸರಿ ವಾದ ಮಾಡ್ಬಾರ್ದು. ಮತ್ತೆ ನೀವು ಕೇಳ್ಬೇಕೇನು, ಲಿಂಗಾಯತರ ಎಂದು ನ್ಯಾಯ ಹೋಗಬೇಡ್ರಿ. ಇದು ಹಿಂಗೈತಿ ಇದು ಹಿಂಗೈತಿ, ಆ ಗುರು ಇಲ್ಲ ಈ ಗುರು ಯಾಕ್ರಿ? ಇದನ್ನ ಬೆಳೆಸೋದು ಹೆಂಗೆ, ಬೇರೆ ಹೇಳೋದು ಹೆಂಗೆ? ನಾವು ಕೇಳ್ಕೊಂಡು ಹೊಂಟ್ರ ನನಗೆ ನೋವು ಅನಿಸ್ತತಿ. ಬೇರೆ ಧರ್ಮದಲ್ಲಿ ಬಂದು ನಮ್ಮ ಪ್ರಶ್ನೆ ಕೇಳೋದಿಲ್ಲ, ನಮ್ಮನ್ನು ಕೇಳೋದು. ಇಲ್ಲ ಹಂಗೈತಿ, ಈಗ ಅಲ್ಲಿ ಹೀಗೆ ಬಂದೈತಿ ಬಿಡ್ರಿ, ಅದನ್ನೆಲ್ಲ ಬೇಕಾಗ್ತದ. ಹೆಂಗ ಯೂನಿವರ್ಸಲ್ ಆಗಿ ಮಾಡೋನು ಹೇಳ್ರಿ ವಿಚಾರಧಾರೆಗಳನ್ನ. ಇದನ್ನು ವಿಶ್ವತೋಮುಖವಾಗಿ ಬೆಳೆಸ್ತಕ್ಕಂಥ ವಿಚಾರಧಾರೆಗಳ ಬಗ್ಗೆ ಹೇಳ್ರಿ. ಸಮಾಜದ ಕಟ್ಟಕಡೆ ವ್ಯಕ್ತಿಗಳು ಕೂಡ ಈ ತತ್ವ ತಲುಪಬೇಕಾಗಿದೆ. ಅದಕ್ಕೆ ಕ್ರಮ ಕೈಗಳು ಇದರೊಳಗೆ ಏನೋ ಮೂಢತೆಗಳು ಪ್ರಕ್ಷಿಪ್ತತೆಗಳು ಗಮನಿಸಿದ್ರೆ ಅವನು ತೆಗೆದು ಹಾಕಿ ಪರಿಶುದ್ಧ ಹೆಂಗೆ ಮಾಡೋಣ ಅದರ ಬಗ್ಗೆ ಹೇಳ್ರಿ. ಸಾಕಷ್ಟು ಕೆಲಸ ನಾವು ಮಾಡಕ ನೀ ಕರಿ ಯಾಕೆ ಹಾಕಿ, ನೀ ಬಿಳಿ ಯಾಕೆ ಹಾಕಿ, ನೀ ಕೆಂಪಂಗಿ ಹಾಕಿ, ನೀ ಜುಬ್ಬಾನ ಯಾಕೆ ಹಾಕಿ, ನೀ ಪ್ಯಾಂಟ ಯಾಕೆ ಹಾಕಿ, ಬಿಡ್ರಿ. ನಾ ಸಣ್ಣವಾಗಿ ಒಂದು ರಿಕ್ವೆಸ್ಟ್ ಇದು, ಸಣ್ಣ ಪುಟ್ಟ ಭಿನ್ನತೆಗಳನ್ನ ಬಹಿರಂಗವಾಗಿ ಯಾರು ಕೂಡ ಚರ್ಚೆ ಮಾಡಕ್ ಹೋಗ್ಬೇಡ್ರಿ. ಒಂದು ಸಪರೇಟ್ ಜಾಗ ತಂದ್ಕೊಂಡ್ ಕೆಲಸ ಏನಾದ್ರು ಒಂದಿಷ್ಟು ಇದ್ರೆ ಚರ್ಚೆ ಮಾಡೋಣ. ಬಟ್ ಅನ್ನೆಸರಿ ನಾವೇ ಅಣ್ಣ ತಮ್ಮ ಒಂದ ಮನೆ ಒಂದ ತಾಯಿ ಮಕ್ಕಳಾಗಿರ್ತಕ್ಕಂಥ ನಮ್ಮಲ್ಲೇ ಬೇರೆಯವರು ಬಂದು ಅಂತಂದ್ರೆ ಬೇರೆಯವರು ಅದನ್ನು ನೋಡಿ ನಗ್ತಾರೆ. ಅದಕ್ಕಾಗಿ ಆ ತಾಯಿ ಹೇಳ್ತಾರೆ, ಲಿಂಗಮ್ಮ ತಾಯಿ ಆಧಾರದಲ್ಲೇ ಬೇರೆಯವರಿತ್ತು, ಕಿಚ್ಚು ಆವರಿಸಿ ಊರ್ಧ್ವಕ್ಕೇರಿತ್ತು. ನೋಡ್ರಿ ಚಂದ ಊರ್ಧ್ವ, ಅದು ಅಲ್ಲ ಊರ್ಧ್ವ. ಆಧಾರ ಸ್ಟಾರ್ಟ್ ಆಧಾರದಲ್ಲಿ ಬೇಗ ಉರಿಯಿತ್ತು, ಕಿಚ್ಚು ಆವರಿಸಿ ಊರ್ಧ್ವಕ್ಕೇರಿತ್ತು. ಸಾವಿರದ ಅಮೃತದ ಕೊಡ ಕಾಯ್ದು ಉಕ್ಕಿ ತೊಟ್ಟಿಕ್ಕಿ. ಅದ ಕಾಯ್ದಂತ ಕಾದ ಅರ್ಥ ಸುಮ್ಮನೆ ಉಕ್ಕಿತ, ಉಕ್ಕಿ ತೊಟ್ಟಿಕ್ಕಿತ್ತು, ಹೆಚ್ಚಾಗಿ ತೆರೆದು ಚೆಲ್ಲಿತ.
ಕಾಯಿ ಉಕ್ಕಿ ಕೊಟ್ಟಿಕ್ಕಿ ಅದು ಏನಾಯ್ತು, ಹಸಿವು ಅಡಗಿತ್ತು, ನಿದ್ರೆ ಅರತಿತ್ತು, ಅಂಗಗುಣ ಅಳಿದಿತ್ತು, ಲಿಂಗಗುಣ ನಿಂದಿತ್ತು, ಮಂಗಳದ ಮಹಾಬಲದಲ್ಲಿ ಓಲಾಡಿ ಸ್ತುತಿಯಾದನೆಯ ಅಪ್ಪನ ಪ್ರಿಯ ಚನ್ನಬಸವಣ್ಣ. ಆ ತಾಯಿಗೆ ಆಗಿರ್ತಕ್ಕಂತಹ ಪರಿಣಾಮವನ್ನು ಹೇಳ್ತಾರೆ. ನಾವು ದೊಡ್ಡ ಶರಣನ ಮಾತುಗಳನ್ನು ವಚನವನ್ನು ಹೇಳೋದಿಲ್ಲ. ಯಾಕಂತಂದ್ರೆ ಒಂದು ಸಂಸಾರದೊಳಗೆ ಇದ್ದು ಸಂಸಾರವನ್ನು ನಿಭಾಯಿಸಿ ಈ ಕಡೆ ಪಾರಮಾರ್ಥವನ್ನು ನಿರ್ವಹಿಸಿರ್ತಕ್ಕಂಥ ಆ ತಾಯಿಗೆ ಆಗಿರ್ತಕ್ಕಂಥ ಒಂದು ಅನುಭವ ಇದು. ಅದಕ್ಕೆ ಹಿಂಗೆಲ್ಲ ಐತಿದ್ರೊಳಗ ನಾವು ಅದರೊಳಗೆ ನಂಬಿಕೆ ಇಟ್ಟು ನಂಬಿಕರದಲ್ಲಿ ಓದಿನೇ ನಂಬದೆ ನೆಚ್ಚಿದ ಬರೀತು ಕರೆಯೋರ ಕೊಂಪ ಮೆಟ್ಟಿಗೆ ಹೋಗಿಂದ ಕೊಡಲು ಸಂಗಮದೇವ. ಅದಕ್ಕಾಗಿ ನಾವು ಏನೇ ಮಾತಾಡಿದ್ರು ನಮ್ಮ ಶರಣರು ಹೇಳ್ತಿರ್ತಾರೆ, ನಾವು ಏನೇ ಮಾತಾಡಿದ್ರು ಅದಕ್ಕೆ ವಚನಗಳನ್ನ ಸಾಕ್ಷಿ ಇಟ್ಟು ವಚನಗಳೇ ನಮಗೆ ಮಾರ್ಗದರ್ಶಕರು ಅಂತಕ್ಕಂಥದ್ದನ್ನು ನಾವು ಗಟ್ಟಿಯಾಗಿ ನೆನಪಿಟ್ಕೊಳ್ಳೋದು. ಯಾರೋ ಒಬ್ಬರು ಹೇಳಿದ್ರು, ಯಾರೋ ಒಬ್ಬರು ದೊಡ್ಡವರು ಹೇಳಿದ್ರು, ಯಾರೋ ಹಿಂಗ್ ಹೇಳಿದಾರ ತಿಳ್ಕೊಂಡ ಕೆಲಸ ನಾವು ಬದಲು ಮಾಡೋದು ಬೇಡ. ವಚನಗಳ ಏನ್ ಹೇಳ್ಯಾವ ವಚನಗಳೇ ಹೇಳಿದಂತೆ ನಾವು ಬದುಕೋಣ, ವಚನಗಳ ಹೇಳಿದಂತೆ ತತ್ವವನ್ನು ಅರ್ಥ ಮಾಡ್ಕೋಣ. ಅದಕ್ಕಾಗಿ ಈ ಕಮ್ಮಟದ ವಿಶೇಷ ಏನಪ್ಪಾ ಅಂತಂದ್ರೆ ಇನ್ನೂ ಕೂಡ ನಾನು ಹೇಳಿದ್ದೀನಿ, ಎಲ್ಲೇ ಕಡೆಗೆ ಈ ನಮ್ಮ ದಾವಣಗೆರೆ ಕಮ್ಮಟ ಅಜ್ಜಪುರ ಸೇವಾ ಸಮಿತಿಯಿಂದ ನಡೀತಕ್ಕಂಥ ದಾವಣಗೆರೆ ಬಸವಳದ ವತಿಯಿಂದ ನಡೆಯುವಂತಹ ಈ ಕಮ್ಮಟದೊಳಗೆ ಏನ್ ನಡೀತಿಪ್ಪ ಅಂತಂದ್ರೆ ಇಲ್ಲಿ ನಿಜವಾಗಿರ್ತಕ್ಕಂತಹ ವಿಚಾರಗಳ ತಾತ್ವಿಕ ತಳಹದಿ ಮೇಲೆ ಮುಖ್ಯವಾಗಿ ವಚನಗಳ ತಳಹದಿಯ ಮ್ಯಾಲ ಮಾತ್ರ ಈ ಚಿಂತನೆ ನಡೀತಿದೆ ಅಂತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ಸಂಗತಿ, ಬಹಳ ಅತ್ಯಂತ ಒಂದು ಖುಷಿ ಸಂಗತಿ. ಆ ವಚನ ಕೇಳುವುದಿಲ್ಲ. ಅದಕ್ಕಾಗಿ ವಚನಗಳು ಹೇಳಿದಂತೆ ನಾವು ಬದುಕೋಣ ಸಾಗೋಣ ಅಂತ ಹೇಳ್ತಾ ಹೀಗೆ ವೈಜ್ಞಾನಿಕವಾಗಿರ್ತಕ್ಕಂಥ ರಹಸ್ಯವನ್ನು ಬಸವಣ್ಣನವರು ಇದರೊಳಗೆ ಅಡಗಿಸಿದ್ದಾರೆ. ಅದನ್ನು ನಂಬೋಣ, ಅದರಂತೆ ಆಚರಿಸಲು ಮುಂದುವರಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ನಾವೆಲ್ಲ ವಿಭೂತಿ ಧಾರಣೆಯನ್ನು ಮಾಡಿಕೊಳ್ಳೋಣ. ಕೈಗೊಳ್ಳೋದು ವಿಭೂತಿಯನ್ನು ತಗೊಳ್ರಿ. ಶರಣರು ವಿಭೂತಿ ವಚನವನ್ನು ಹೇಳ್ತಾರೆ. ಅಯ್ಯನಿಗೆ ವಿಭೂತಿಯೇ ಕುಲದೈವ, ಅಯ್ಯನಿಗೆ ವಿಭೂತಿಯೇ ಕುಲದೈವ, ಅಯ್ಯನಿಗೆ ವಿಭೂತಿಯೇ ಮನೆದೈವ. ಊರ್ಧ್ವಕ್ಕಿರಿತ್ತು ನೋಡ್ರಿ ಚಂದ ಊರ್ಧ್ವ, ಅದು ಅಲ್ಲ ಊರ್ಧ್ವ ಆಧಾರ ಸ್ಟಾರ್ಟ್ ಆಧಾರದಲ್ಲಿ ಬೇಗವರಿತ್ತು, ಕಿಚ್ಚು ಆವರಿಸಿ ಊರ್ಧ್ವಕ್ಕೇರಿತ್ತು. ಸಾವಿರದ ಅಮೃತದ ಕೊಡ ಕಾಯ್ದು ಉಕ್ಕಿ ತೊಟ್ಟಿಕ್ಕಿ. ಅದ ಕಾಯ್ದಂತ ಕಾದಂತ ಸುಮ್ಮನೆ ಉಕ್ಕಿತ, ಉಕ್ಕಿ ತೊಟ್ಟಿಕ್ಕಿತ್ತು, ಹೆಚ್ಚಾಗಿ ತೆರೆದು ಚೆಲ್ಲಿತಂತ. ಕಾಯಿ ಉಕ್ಕಿ ತೊಟ್ಟಿಕ್ಕಿ ಅದು ಏನಾಯ್ತು, ಹಸಿವು ಅಡಗಿತ್ತು, ನಿದ್ರೆ ಅರತಿತ್ತು, ಅಂಗಗುಣ ಅಳಿದಿತ್ತು, ಲಿಂಗಗುಣ ನಿಂದಿತ್ತು, ಮಂಗಳದ ಮಹಾಬಲದಲ್ಲಿ ಓಲಾಡಿ ಸ್ತುತಿಯಾದನೆಯ ಅಪ್ಪನ ಪ್ರಿಯ ಚನ್ನಬಸವಣ್ಣ. ಆ ತಾಯಿಗೆ ಆಗಿರ್ತಕ್ಕಂತಹ ಪರಿಣಾಮವನ್ನು ಹೇಳ್ತಾರೆ. ನಾವು ದೊಡ್ಡ ಶರಣನ ಮಾತುಗಳನ್ನು ವಚನವನ್ನು ಹೇಳೋದಿಲ್ಲ. ಯಾಕಂತಂದ್ರೆ ಒಂದು ಸಂಸಾರದೊಳಗೆ ಇದ್ದು ಸಂಸಾರವನ್ನು ನಿಭಾಯಿಸಿ ಈ ಕಡೆ ಪಾರಮಾರ್ಥವನ್ನು ನಿರ್ವಹಿಸಿರ್ತಕ್ಕಂಥ ಆ ತಾಯಿಗೆ ಆಗಿರ್ತಕ್ಕಂಥ ಒಂದು ಅನುಭವ ಇದು. ಅದಕ್ಕೆ ಹಿಂಗೆಲ್ಲ ಐತಿದ್ರೊಳಗ ನಾವು ಅದರೊಳಗೆ ನಂಬಿಕೆ ಇಟ್ಟು ನಂಬಿಕರದಲ್ಲಿ ಓದಿನೇ ನಂಬದೆ ನೆಚ್ಚಿದ ಬರೀತು ಕರೆಯೋರ ಕೊಂಪ ಮೆಟ್ಟಿಗೆ ಹೋಗಿಂದ ಕೊಡಲು ಸಂಗಮದೇವ. ಅದಕ್ಕಾಗಿ ನಾವು ಏನೇ ಮಾತಾಡಿದ್ರು ನಮ್ಮ ಶರಣರು ಹೇಳ್ತಿರ್ತಾರೆ, ನಾವು ಏನೇ ಮಾತಾಡಿದ್ರು ಅದಕ್ಕೆ ವಚನಗಳನ್ನ ಸಾಕ್ಷಿ ಇಟ್ಟು ವಚನಗಳೇ ನಮಗೆ ಮಾರ್ಗದರ್ಶಕರು ಅಂತಕ್ಕಂಥದ್ದನ್ನು ನಾವು ಗಟ್ಟಿಯಾಗಿ ನೆನಪಿಟ್ಕೊಳ್ಳೋದು. ಯಾರೋ ಒಬ್ಬರು ಹೇಳಿದ್ರು, ಯಾರೋ ಒಬ್ಬರು ದೊಡ್ಡವರು ಹೇಳಿದ್ರು, ಯಾರೋ ಹಿಂಗ್ ಹೇಳಿದಾರ ತಿಳ್ಕೊಂಡ ಕೆಲಸ ನಾವು ಬದಲು ಮಾಡೋದು ಬೇಡ. ವಚನಗಳ ಏನ್ ಹೇಳ್ಯಾವ ವಚನಗಳೇ ಹೇಳಿದಂತೆ ನಾವು ಬದುಕೋಣ, ವಚನಗಳ ಹೇಳಿದಂತೆ ತತ್ವವನ್ನು ಅರ್ಥ ಮಾಡ್ಕೋಣ. ಅದಕ್ಕಾಗಿ ಈ ಕಮ್ಮಟದ ವಿಶೇಷ ಏನಪ್ಪಾ ಅಂತಂದ್ರೆ ಇನ್ನೂ ಕೂಡ ನಾನು ಹೇಳಿದ್ದೀನಿ, ಎಲ್ಲೇ ಕಡೆಗೆ ಈ ನಮ್ಮ ದಾವಣಗೆರೆ ಕಮ್ಮಟ ಅಜ್ಜಪುರ ಸೇವಾ ಸಮಿತಿಯಿಂದ ನಡೀತಕ್ಕಂಥ ದಾವಣಗೆರೆ ಬಸವಳದ ವತಿಯಿಂದ ನಡೆಯುವಂತಹ ಈ ಕಮ್ಮಟದೊಳಗೆ ಏನ್ ನಡೀತಿಪ್ಪ ಅಂತಂದ್ರೆ ಇಲ್ಲಿ ನಿಜವಾಗಿರ್ತಕ್ಕಂತಹ ವಿಚಾರಗಳ ತಾತ್ವಿಕ ತಳಹದಿ ಮೇಲೆ ಮುಖ್ಯವಾಗಿ ವಚನಗಳ ತಳಹದಿಯ ಮ್ಯಾಲ ಮಾತ್ರ ಈ ಚಿಂತನೆ ನಡೀತಿದೆ ಅಂತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ಸಂಗತಿ, ಬಹಳ ಅತ್ಯಂತ ಒಂದು ಖುಷಿ ಸಂಗತಿ. ಆ ವಚನ ಕೇಳುವುದಿಲ್ಲ. ಅದಕ್ಕಾಗಿ ವಚನಗಳು ಹೇಳಿದಂತೆ ನಾವು ಬದುಕೋಣ ಸಾಗೋಣ ಅಂತ ಹೇಳ್ತಾ ಹೀಗೆ ವೈಜ್ಞಾನಿಕವಾಗಿರ್ತಕ್ಕಂಥ ರಹಸ್ಯವನ್ನು ಬಸವಣ್ಣನವರು ಇದರೊಳಗೆ ಅಡಗಿಸಿದ್ದಾರೆ. ಅದನ್ನು ನಂಬೋಣ, ಅದರಂತೆ ಆಚರಿಸಲು ಮುಂದುವರಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ನಾವೆಲ್ಲ ವಿಭೂತಿ ಧಾರಣೆಯನ್ನು ಮಾಡಿಕೊಳ್ಳೋಣ. ಕೈಗೊಳ್ಳೋದು ವಿಭೂತಿಯನ್ನು ತಗೊಳ್ರಿ. ಶರಣರು ವಿಭೂತಿ ವಚನವನ್ನು ಹೇಳ್ತಾರೆ. ಅಯ್ಯನಿಗೆ ವಿಭೂತಿಯೇ
ಕುಲದೈವ ಅಯ್ಯಾಯನಿಗೆ ವಿಭೂತಿಯೇ ಮನೆದೈವ ಸರ್ವಕಾರಣ ಅಯ್ಯಾಯನಿಗೆ ವಿಭೂತಿಯೇ ಸರ್ವಕಾರಣ ಅಯ್ಯಾಯನಿಗೆ ವಿಭೂತಿಯೇ ಸರ್ವಸಿದ್ಧಿ ಅಯ್ಯಾಯನಿಗೆ ವಿಭೂತಿಯೇ ಸರ್ವಸಿದ್ಧಿ ಸರ್ವವಶ್ಯ ಸರ್ವವಶ್ಯ ಅಯ್ಯ ಕೂಡಲಚನ್ನ ಸಂಗಮ ದೇವ ಅಯ್ಯ ಕೂಡಲಚನ್ನ ಸಂಗಮ ದೇವ ಶ್ರೀ ಮಹಾವಿಭೂತಿಯಮ್ಮ ಶ್ರೀ ಮಹಾವಿಭೂತಿಯಮ್ಮ ಪರಂಜ್ಯೋತಿನಿ ವಾರಿಯಾಗಿ ಪರಂಜ್ಯೋತಿನಿ ವಾರಿಯಾಗಿ ಶ್ರೀ ವಿಭೂತಿ ಸರ್ವ ಸಾಧನವಯ್ಯ ನಿನಗೆ ಶ್ರೀ ವಿಭೂತಿ ಸರ್ವ ಸಾಧನವಯ್ಯ. ಅದೇ ರೀತಿ ರುದ್ರಾಕ್ಷಿಯನ್ನು ತೆಗೆದುಕೊಳ್ಳೋಣ. ರುದ್ರಾಕ್ಷಿ ಕೂಡ ಭಕ್ತಿಭಾವದಿಂದ ಗೌರವಿಸಿ ವಿಭೂತಿಯನ್ನು ಧರಿಸಿ ಪುನಃ ಕರೋಣ ವಿಭೂತಿ ವಚನ ಕೇಳಿ ಆನಂದಿಸ್ರಿ. ಎಲ್ಲರೂ ಭಕ್ತಿಯಿಂದ
ಈಗ ಲಿಂಗವನ್ನು ಅಂಗೈಗೆ ತೆಗೆದುಕೊಳ್ಳೋಣ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ರಮ್ಯ ಗೋಚರ ಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಾ ನೀವೆನ್ನ ಕರಸ್ಥಲಕ್ಕೆ ಬಂದು ಶುರುಪಾದಿರಯ್ಯ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಮಚ್ಚನವನ್ನು ಮಾಡೋಣ. ಹೊಸದಾಗಿ ಇವತ್ತೇ ದೀಕ್ಷೆ ತೆಗೆದುಕೊಂಡಂತವರು ಈ ಕಡೆ ಬಸವಂ ಕಾಲಂಗೆ ಕಾಲನಂ ಮಮ ಶೀಲಂ ಬಸವಂ ಶಂಕಮಲೋಲಂ ಬಸವ ರಕ್ಷಿಪುದೆನ್ನ ಸಂಗನ ಬಸವ ಈಗ ಲೋಟ ತಗೊಳ್ರಿ. ಕಟ್ಟೆಯ ಮಧ್ಯಭಾಗದಲ್ಲಿ ನಿಮ್ಮ ಲಿಂಗಸ್ಥವನ್ನು ಇಡಬೇಕು. ಸಜ್ಜನರಾಗಿ ಮಜ್ಜನ ಕೆರೆವೆ ಶಾಂತರಾಗಿ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮಯ ಹಾಡುವೆ ನನ್ನ ಮಲ್ಲಿಕಾರ್ಜುನ ದೇವಾ ಅರುವಾಯಿತನಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಪೂರ್ಣವಾಗಿ ಸ್ವಚ್ಛಕ್ಕೆ ಒರೆಸೋಡ್ರಿ. ಛತ್ರೆ ಲಿಂಗ ಕೂಡ ಅದಕ್ಕೆ ಹಚ್ಚಿರ್ತಕ್ಕಂಥ ಪ್ರತಿಯೊಂದು ಹನಿಯೂ ಕೂಡ ಜಲ ಆಡುವ ಹಾಗೆ ಒರೆಸ್ಕೊಳ್ರಿ. ನಿಮ್ಮ ಅಂಗೈಯನ್ನು, ಎಡ ಹಸ್ತದ ಅಂಗೈಯನ್ನು ಸಂಪೂರ್ಣವಾಗಿ ಅಲ್ಲಿ ತೇವಾಗಿರ್ತಕ್ಕಂಥ ಎಲ್ಲ ಭಾಗವನ್ನು ಪೂರ್ಣ ಒರೆಸ್ಕೋಬೇಕು. ಒಣಗಬೇಕು. ಒಣಗಿಯಲ್ಲಿ ಬಿಸಿ ಬರೋಕ್ಕೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಹಿಂಗೆ ಒಣಗಿದ್ದು ಹಿಂಗೆ ತಿಕ್ಕೊಂಡು ಬೆಚ್ಚಗಾಗೋದೆಲ್ಲ ನೋಡ್ಕೊಳ್ಬೇಕು. ಆಮೇಲೆ ಲಿಂಗವನ್ನು ಕೂಡ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಮರ್ದನ ಅಂತ ಕರೀತಾರೆ. ಈ ರೀತಿ ಲಿಂಗವನ್ನು ಕೂಡ ಒರೆಸ್ಬೇಕು. ಇದರೊಳಗೂ ಕೂಡ ಒಂದು ಸೈನ್ಸ್ ಐತಿ, ಇಲ್ಲೊಂದು ಸಿದ್ಧಾಂತ ಐತಿ. ಅದನ್ನು ಜನರೇಟ್ ಮಾಡೋಕ್ಕೆ ತಯಾರು ಮಾಡಿದಾಗ ಅದು ತನ್ನ ಕಾರ್ಯವನ್ನು ಆರಂಭಿಸಲಿಕ್ಕೆ ನಾವು ಪೂರ್ವ ಭಾವಿಯಾಗಿ ನಾವು ತಯಾರು ಮಾಡಿದಂಥ ಒಂದು ಪ್ರೊಸೆಸ್ ನಡೀತದೆ ಇಲ್ಲಿ. ಅದಕ್ಕಾಗಿ ಒಣ ಬಟ್ಟೆಯನ್ನು, ಅದರೊಳಗೆ ಕಾಟನ್ ಬಟ್ಟೆಯನ್ನು ನಾವು ಬಳಸಿದ್ರೆ ಬಹಳ ಉತ್ತಮ. ಸಂಪೂರ್ಣವಾಗಿ ಅದರ ಮೇಲಿರ್ತಕ್ಕಂಥ ಎಲ್ಲ ಜಲವೂ ಕೂಡ ಹೋಗಿಬಿಡ್ತೈತಿ. ಲಿಂಗ ಮತ್ತೆ ಏನಾಗ್ತದಪ್ಪ ಅಂತಂದರೆ
ಬಿಸಿ ಆಗಲಿಕ್ಕೆ ಪ್ರಾರಂಭಿಸ್ತದೆ. ಮಾಡಿ ಲಿಂಗದ ತಳಭಾಗಕ್ಕೆ ವಿಭೂತಿಯನ್ನು ಹಚ್ಚೋದ್ರಿಂದ ಬಸವಾನ್ ಮಾಡ್ಕೊಳ್ರಿ. ಅವು ಏನೇ ಕಿರಣಗಳು ತುಂಬತತಿ ಅದು ಬಿಟ್ಟು ಕೊಡಬೇಕಲ್ಲ. ಮತ್ತು ಈ ಕಡೆನೂ ಬಿಟ್ಟು ಕೊಟ್ಟಿತ್ತಂತ ನಮ್ಮ ಕಣ್ಣು ಆ ಕಡೆ ಇಲ್ಲ ನೋಡ್ರಿ. ಎಷ್ಟು ಸೂಕ್ಷ್ಮ ವಿಚಾರದೊಳಗೆ ಇವನ್ನೆಲ್ಲ ಹೊರಗೆ ಚಕೋಬಾರ್ದು. ಅದೇ ಅಂಗಡಿ ಇದೆ ಅಂಗಡಿ ಅಲ್ಲ, ಮಂಡು ವಾರ ಆಯ್ತು. ಈ ಮುಂದ್ಗಡೆ ಹೋಗ್ತಿರ್ತದನ್ನ ಆ ಕಡೆ ಹೋಗೋದ್ರಿ ಇತ್ತು ಒಪ್ಕೊಂಡಿರ್ತದಲ್ಲ, ಏನಿದ್ರು ಸಂಗ್ರಹ ಆಗ್ತದೆ. ಪುನಃ ಬಿಟ್ಟು ಕೊಟ್ಟಾಗ ಈ ಭಾಗದೊಳಗಡೆ ಬಿಟ್ಟು ಕೊಡಬಹುದು. ಸಂಶೋಧನೆಗಳು ಇನ್ನೂ ಆಗಬೇಕು. ಬಹಳಷ್ಟು ಇಂಥ ಸೂಕ್ಷ್ಮತೆಗಳನ್ನ ಈ ಜಗತ್ತು ಎಷ್ಟು ವರ್ಷ ಆದರೂ ಇನ್ನೂ ತಿಳ್ಕೊಳ್ಳಲು ಕಷ್ಟವಾದಂತಹ ಅಷ್ಟು ಸೂಕ್ಷ್ಮವನ್ನ ಶರಣರು ಕೈ ನೇರವಾಗಿ ಕೂತ್ಕೊಳ್ಳಿ. ಇದನ್ನು ಕತ್ತು ನೇರವಾಗಿ ಯಾವುದೇ ಹಂತದಲ್ಲೂ ಕೂಡ ಕಣ್ಣುಗಳನ್ನು ಮುಚ್ಚಬಾರದು. ವಚನಗಳೇ ಹೇಳ್ತಾವ. ಇದ್ರ ಕುರಿತು ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತ ಕಣ್ಣು ಮುಚ್ಚ ಅಂತ ಹೇಳೋರು ಅಂತೇಳಿ ವಾದ ಮಾಡ್ತಾರೆ. ಆದರೆ ಎಲ್ಲಿಯೂ ಕೂಡ ಕಣ್ಣನ್ನು ಮುಚ್ಚಿ ಅನ್ನುವಂಥ ಮಾತು ಇಲ್ಲ. ನೋಟ ಕೂಟ ನಾನು ಆ ಪರವಸ್ತುವಿನ ರೂಪವಾಗಿದ್ದೇನೆ. ಪರವಸ್ತುವಿನ ಸ್ವರೂಪವೇ ನಾನಾಗಿದ್ದೇನೆ ಅನ್ನುವಂಥ ನಾರು ಆ ಚಿಂತನೆ ಅದನ್ನೇ ನಿಮ್ಮ ಒಳ ಮನಸ್ಸಿಗೆ ನೀಡಿ ನಿಮ್ಮ ದೃಷ್ಟಿಯನ್ನು ಇಷ್ಟಲಿಂಗದ ಮೇಲೆ ಇರಲಿ. ನಿಮ್ಮ ಒಳ ಮನಸ್ಸು ಸಂಪೂರ್ಣವಾಗಿ ಆಧಾರ ಚಕ್ರದಲ್ಲಿ ಬೆನ್ನು ಹುಲಿ ಪ್ರಾರಂಭವಾಗುವ ಆ ಪಾಯಿಂಟ್, ಆ ಸ್ಥಾನದಲ್ಲಿ ನಿಮ್ಮ ಒಳ ಮನಸ್ಸನ್ನು ಕೇಂದ್ರೀಕರಿಸಿ ನಾನು ಪರವಸ್ತುವಿನ ಸ್ವರೂಪವಾಗಿದ್ದೇನೆ, ಪರವಸ್ತುವಿನ ಬೆರೆಯುವ ಸಮರಸ ಹೊಂದುವ ಮಾರ್ಗದಲ್ಲಿ ನಾನು ಕ್ರಮಿಸುತ್ತಿದ್ದೇನೆ ಅನ್ನುವಂಥ ಭಾವವನ್ನು ತುಂಬಿಕೊಳ್ಳುತ್ತಾರೆ. ಅಲ್ಲಿರುವ ಆಚಾರ ಲಿಂಗವನ್ನು ಜಾಗೃತ ಮಾಡಿಕೊಳ್ಳೋಣ. ನಕಾರ ಪ್ರಣವವನ್ನು ಹೇಳುವ ಮುಖಾಂತರ ಉಚ್ಚಾರಣೆ ಇಂಥ ಸೂಕ್ಷ್ಮವಾಗಿರಲಿ. ಜೋರಾಗಿ ಹೇಳಬೇಡಿ. ಪೂರ್ಣವಾಗಿ ಅದರೊಳಗೆ ಮಗ್ನವರಾದಾಗ
ಮಾತು ಬರುವುದಿಲ್ಲ. ಸೂಕ್ಷ್ಮವಾಗಿ, ಅತ್ಯಂತ ಸೂಕ್ಷ್ಮವಾಗಿ ನಿಮ್ಮ ಸ್ವಸ್ಥಾನಗಳಲ್ಲಿ ಮಾಡುವಾಗ ಅದು ನಿಮ್ಮ ಒಳಗಡೆನೇ ಅದು ನುಡಿತದೆ. ಇದು ಒಂದು ಡೆಮೋ ಮಾತ್ರ ಆಗಿರುವುದರಿಂದ ಇದೇ ಸರ್ವಸ್ವ ಪರಿಪೂರ್ಣ ಆಗಿ ಒಂದು ಪ್ರಾತ್ಯಕ್ಷಿಕೆ ಮಾತ್ರ ಆಗಿರುವುದರಿಂದ ನಾವಿಲ್ಲಿ ಹೇಳ್ತಾ ಇದ್ದೇವೆ. ದಯವಿಟ್ಟು ಅತ್ಯಂತ ಸಮಾನವಾಗಿ ಸಮಾನದಿಂದ ಸ್ವಲ್ಪ ಮೇಲಕ್ಕೆ ನಿಮ್ಮ ಸಾಧನೆಯನ್ನು ವಿಸ್ತರಿಸಿಕೊಳ್ಳಿ. ದೇವಸ್ಥಾನದ ಸ್ವಾಧಿಷ್ಠಾನ ಚಕ್ರ ಶರಣರು ಆ ಚಕ್ರಗಳನ್ನೇ ಲಿಂಗಗಳನ್ನಾಗಿ ಮಾಡಿದರು. ಅವುಗಳಿಗೆ ಸಂಸ್ಕಾರವನ್ನು ಕೊಟ್ಟು ಅಲ್ಲಿರುವ ಮಕಾರ ಪ್ರಾಣವನ್ನು ಮಕಾರದಲ್ಲಿ ಮಕಾರ ಲಯವಾಗಿ ನಾಮ ಎರಡೂ ಬರಿಬೇಕು. ಧರಿಸುತ್ತ ಮಕಾರವನ್ನು ಉಚ್ಚರಿಸೋಣ. ಓಂ ಮತ್ತು ಆ ಎರಡೂ ನಾಮಕ್ಷರಗಳು ಜಾಗೃತಿ ಆಗುತ್ತವೆ. ಆಚಾರಲಿಂಗ, ಗುರುಲಿಂಗ, ಅವರ ಮನಸ್ಸು ಸಂಪೂರ್ಣವಾಗಿ ಅದೇ ಇರಲಿ. ದೃಷ್ಟಿ ಎಲೆ ಕಳಚದೆ ಅರೆದೆರೆದೆರೆಯಿಂದ ಲಿಂಗವನ್ನು ನೋಡುತ್ತಿರಬೇಕು. ನಾನು ಪರವಸ್ತುವಿನ ಸ್ವರೂಪ. ನನ್ನ ಮೂಲ ನಾನು ಮಹಾಲಿಂಗದ ಆಣೆಗೆ ಹಿಡಿದು ಈ ಗುಡಿಗೆ ಲಿಂಗಲೀಲ ವಿಲಾಸಕ್ಕೆ ಹೊಂದಿದ್ದೇನೆ. ಪುನಃ ನನ್ನ ಮೂಲ ಮನೆಯಾದ ಪರಶುವನಲ್ಲಿ ಬೆರೆಯುವುದೇ ಎಂಬ ಸತ್ಯವನ್ನು ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇದು ಲಿಂಗ ನೆನಪು. ಆ ನೆನಪಿನಿಂದ ಲಿಂಗವನ್ನು ನೋಡುವುದೇ ನಿರೀಕ್ಷೆ. ಆ ನೋಟ ಬಲಿತು ಒಂದುಗೂಡುವುದೇ ನೋಟ. ಈಗ ನಿಮ್ಮ ಸಾಧನೆಯನ್ನು ಇನ್ನಷ್ಟು ಎತ್ತರಿಸಿಕೊಳ್ಳಿ. ನಾಭಿ ಅಥವಾ ಮಕ್ಕಳು ಭಾಗದಲ್ಲಿ ಹೊಸದಾಗಿರ್ತಕ್ಕಂಥವ್ರಿಗೆ ಸ್ಥಳ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ನೀವು ಹೇಳ್ತಾ ಇದ್ದೇವೆ. ನನ್ನ ಬೇರೇನಲ್ಲ, ಮಕ್ಕಳು ಭಾಗದಲ್ಲಿ ಇರುವಂತಹ ಅದಕ್ಕೆ ಮಣಿಪುರದ ಚಕ್ರ ಅಂತ ಕರೀತಾರೆ. ಶರಣರು ಶಿವಲಿಂಗ ಅಂತ ಕರೆದು ಅಲ್ಲಿ ಶಿಕಾರ ಪ್ರಾಣವಿದೆ. ನಾದಾಗಮ ಅವೆರಡೂ ಸೇರಿ ಮತ್ತೆ ಈಗ ಶ್ರೀ ಒಳಗೆ ಸಮರ್ಪಿಸುವಂತವೆ. ಓಂ
ನಾನು ಬಂದ ಮಾರ್ಗ, ಆ ಮಾರ್ಗದಲ್ಲಿ ಪುನಃ ನಾನು ಮತ್ತೆ ನನ್ನ ಮೂಲಕ್ಕೆ ನಾನು ಹೋಗುತ್ತಿದ್ದೇನೆ. ಪ್ರವಸ್ತುವಿನ ಸ್ವರೂಪವೇ ನಾನಾಗಿದ್ದೇನೆ ಎಂಬ ನೆನಪಿನೊಂದಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಳ ಮನಸ್ಸು ಪೂರ್ಣವಾಗಿ ಶಿವಲಿಂಗದಲ್ಲಿಯೇ ಇರಲು, ದೃಷ್ಟಿ ಇಷ್ಟಲಿಂಗದಲ್ಲಿಯೇ ಮುಂದುವರಿದೆ. ಎವೆ ಅಳಚದೆ ಕಣ್ಣ ರೆಪ್ಪೆಯನ್ನು ಕೂಡ ಮಿಟುಕಿಸದೆ ಅರೆವೆಯಿಂದ ಅನಿಮಿಷ ದೃಷ್ಟಿಯಿಂದ ಲಿಂಗವನ್ನು ನೋಡುತ್ತಾ ಸಾಗಬೇಕು. ಈಗ ಅನಾಹುತ ಚಕ್ರಕ್ಕೆ ಅಂದರೆ ಶಿವಲಿಂಗದಿಂದ ಹೃದಯ ಸ್ಥಾನಕ್ಕೆ ನಿಮ್ಮ ಸಾಧನೆ ಒಳ ಮನಸ್ಸನ್ನು ಮೇಲೆತ್ತಿಕೊಳ್ಳಿ. ಹೃದಯ ಸ್ಥಾನದಲ್ಲಿರುವ ಜಂಗಮಲಿಂಗ, ಆ ಜಂಗಮಲಿಂಗದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮ ಒಳ ಮನಸ್ಸನ್ನು ಕೇಂದ್ರೀಕರಿಸಿ ದೃಷ್ಟಿವಾರಿಯಾಗದೆ ಲಿಂಗವನ್ನು ನೋಡಿ. ಅಲ್ಲಿರುವ ನಿಮ್ಮ ಮೂಲವನ್ನು ನೆನಪಿಸಿಕೊಳ್ಳುತ್ತಾ ನಾನು ಬಂದ ಪರಿ ಮುಂದೆ ಇರುವುದಕ್ಕೆ ಯಾವುದೆಂಬುದನ್ನು ಮನದಲ್ಲಿಯೇ ಸ್ಮರಿಸುತ್ತಾ ನಾನು ಪರಶುವನ ಪರವಸ್ತುವಿನ ಸ್ವರೂಪವೇ ಆಗಿದ್ದೇನೆ, ನನ್ನ ಮೂಲದತ್ತ ನನ್ನ ಪಯಣ ಸಾಗುತ್ತಿದೆ ಎನ್ನುವಂತಹ ಸಂಪೂರ್ಣ ದೃಷ್ಟಿಯಿಂದ ಇಷ್ಟಲಿಂಗದ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಒಳ ಮನಸ್ಸನ್ನು ಹೃದಯ ಸ್ಥಾನದಿಂದ ಜಂಗಮಲಿಂಗದಿಂದ ಈಗ ಕಂಠಸ್ಥಾನಕ್ಕೆ ವಿಸ್ತರಿಸಿಕೊಳ್ಳಿ. ಪ್ರತಿಯೊಂದು ಅಕ್ಷರ ಪ್ರಣವಗಳು ಕೂಡ ಒಂದರಲ್ಲೊಂದು ಸಮರಸಗೊಳ್ಳುತ್ತಾ ಈಗ ಕಂಠಸ್ಥಾನಗಳು ಪ್ರಸಾದ ಲಿಂಗದಲ್ಲಿ ನಿಮ್ಮ ಸಂಪೂರ್ಣ ಒಳ ಮನಸ್ಸನ್ನು ಕೇಂದ್ರೀಕರಿಸಿ ಅಲ್ಲಿರುವ ಯಕಾರ ಪ್ರಣವವನ್ನು ಹೇಳೋಣ. ಈಗ ನಮ್ಮ ಮೂಲ ಮನೆಯ ಸೇರುವ ನಿರಾಕಾರದ ನ ಸಾಕಾರದ ನ, ನಿರಾಕಾರದ ಮಾ ಸಾಕಾರದ ಮ, ನಿರಾಕಾರದ ಶ್ರೀ ಸಾಕಾರದ ಶ್ರೀ, ನಿರಾಕಾರದ ವಾ ಸಾಕಾರದ ವಾ, ನಿರಾಕಾರದಯ ಸಾಕಾರದಯ, ಇವುಗಳನ್ನು ಸೇರಿಸುವ, ಇವುಗಳನ್ನು ಬೆಸೆಯುವ, ಇವುಗಳಿಗೆ ಸಂಬಂಧವನ್ನು ಮಾಡುವಂತಹ ಮಹಾನ್ ಒಂದು ಕಾರ್ಯವನ್ನು ಆ ಓಂಕಾರ ಮಾಡ್ತಾ ಇದೆ. ಹಾಗಾಗಿ ಈ ಮಹಾಲಿಂಗದಲ್ಲಿರುವಂತಹ ಪ್ರಣವ ಅದು ಓಂ ಪ್ರಣವ ಓಂಕಾರ. ಈಗ ದೃಷ್ಟಿ ಇಷ್ಟಲಿಂಗದ ಮೇಲೆ ಇರಲಿ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ,
ಕೂಡಲ ಸಂಗಮ ದೇವ